ಕೊಟ್ಟು ಕೃಷ್ಣ ದ್ವಾರಕೆಗೆ ಹಿಂದೆ ಹೊರಟಿದ್ದ ಕೃಷ್ಣ ಅಷ್ಟೆಲ್ಲ ಮಾಡಿ ಗಜಸಾಹ್ವಯಂ ಹಸ್ತಿನಾಪುರವನ್ನು ತಲುಪಿದ. ಆಸನ್ನೇಷ್ವೇವ ಪಾರ್ಥೇಷು ವ್ಯಾಸೇ ಚ ಪುರುಷೋತ್ತಮೇ ಪ್ರವಿವೇಶ ಪುರಂ ಕೃಷ್ಣ ತದಾಸೂತ ಉತ್ತರಾಮೃತಂ. ಆಸನ್ನೇಷು ಏವ ಪಾರ್ಥೇಷು ವ್ಯಾಸೇ ಚ ಪುರುಷೋತ್ತಮೇ ಪ್ರವಿವೇಶ ಪುರಂ ಕೃಷ್ಣ ತದಾ ಅಸೂತ ಉತ್ತರಾಮೃತಂ. ಆ ಪಾಂಡವರೆಲ್ಲ ಹಾಗೆ ಅಷ್ಟೆಲ್ಲ ಸಂಪತ್ತಿನ ಸಮೇತ ಬರ್ತಿರಬೇಕಾದ್ರೆ, ವೇದವ್ಯಾಸರು ಆಗಮಿಸ್ತಾ ಇರಬೇಕಾದ್ರೆ ಕೃಷ್ಣ ಪಟ್ಟಣವನ್ನು ಪ್ರವೇಶ ಮಾಡಿದ. ಇನ್ನೂ ಅವರು ಬಂದಿಲ್ಲ. ಅಷ್ಟೊತ್ತಿಗೆ ಕೃಷ್ಣ ಈ ಕಡೆ ಮೊದಲೇ ಬಂದ. ಅಷ್ಟೊತ್ತಿಗೆ ಏನಾಯಿತು? ದ್ರೌಣ್ಯಸ್ತ್ರ ಸೂದಿತಂ ಬಾಲಂ ದೃಷ್ಟ್ವಾ ಕುಂತ್ಯಾದಿಕಾ ಸ್ತ್ರೀಯಃ ಶರಣ್ಯಂ ಶರಣಂ ಜಗ್ಮುಃ ವಾಸುದೇವಂ ಜಗತ್ಪತಿಂ. ದ್ರೌಣ್ಯಸ್ತ್ರ ಸೂದಿತಂ ಬಾಲಂ ದೃಷ್ಟ್ವಾ ಕುಂತ್ಯಾದಿಕಾಃ ಸ್ತ್ರೀಯಃ ಶರಣ್ಯಂ ಶರಣಂ ಜಗ್ಮುಃ ವಾಸುದೇವಂ ಜಗತ್ಪತಿಂ. ದ್ರೌಣ್ಯಸ್ತ್ರ ಸೂದಿತಂ, ಅಶ್ವತ್ಥಾಮಾಚಾರ್ಯ ಬಿಟ್ಟಂತಹ ಬ್ರಹ್ಮಶಿರೋಸ್ತ್ರದಿಂದ ಸೂದಿತಂ, ಮೃತನಾಗಿದ್ದಂತಹ ಬಾಲಂ ಮಗುವನ್ನು ಏನಾಯಿತು? ದೃಷ್ಟ್ವಾ ನೋಡಿಬಿಟ್ಟು ಕುಂತ್ಯಾದಿಕಾ ಸ್ತ್ರೀಯ ಅಸೂತ ಉತ್ತರಾಮೃತಂ, ಉತ್ತರಾದೇವಿ ಮೃತವಾಗಿದ್ದ ಬಾಲಕರನ್ನು ಹೆತ್ತಿದ್ದನ್ನು ನೋಡಿ ಕುಂತಿ ಮೊದಲಾದ ಸ್ತ್ರೀಯರೆಲ್ಲ ಶರಣ್ಯಂ ಶರಣಂ ಜಗ್ಮುಹು ವಾಸುದೇವಂ ಜಗತ್ಪತಿ. ಎಲ್ಲರಿಗೂ ಕೂಡ ರಕ್ಷಣೆ ಕೊಡತಕ್ಕಂತಹ ವಾಸುದೇವರಾದ ಶ್ರೀಹರಿಯಂತ ಶರಣಂ ಜಗ್ಮುಹು. ಯಾರು? ಕೃಷ್ಣ. ವಾಸುದೇವ ಜಗತ್ಪತಿ. ವಾಸುದೇವ ಮೋಚಕ ರೂಪ, ಆಪತ್ತಿನಿಂದ ಪರಿಹಾರ ಮಾಡ್ತಕ್ಕಂಥ ರೂಪ. ಜಗತ್ಪತಿಂ, ಜಗತ್ತಿಗೆ ಸ್ವಾಮಿಯಾದಂಥ ಕೃಷ್ಣನನ್ನು ಅವರೆಲ್ಲರೂ ಕೂಡ ಶರಣ ಹೋಗ್ತರು. ಏನಾಯ್ತದಿಷ್ಟು? ಈಗ ಏನು ಸಾಯಲಿಕ್ಕೆ ಏನು ಕಾರಣ ಅಂತ ಹೇಳ್ತಾರೆ. ಪ್ರತ್ಯಕ್ಷಂ ಆತ್ಮನ ಗರ್ಭೆ ರಕ್ಷಿತಂ ಪ್ರಸವೇ ಹತಂ ಪುನಃ ಉಜ್ಜೀವಯಾಮಾಸ ಕೇಶವಃ ಪಾರ್ಥತಂತವೇ. ಪ್ರತ್ಯಕ್ಷಂ ಆತ್ಮನ ಗರ್ಭೆ ರಕ್ಷಿತಂ ಪ್ರಸವೇ ಹತಂ ಪುನಃ ಉಜ್ಜೀವಯಾಮಾಸ ಕೇಶವಃ ಪಾರ್ಥತಂತವೇ. ಗರ್ಭದಲ್ಲಿದ್ದಾಗ ಪ್ರತ್ಯಕ್ಷಂ ಆ ಮಗು ಕಾಣ ಹಾಗೇನೆ ಆತ್ಮನ ತನ್ನಿಂದ ರಕ್ಷಿತವಾಗಿದ್ದಂತಹ ಪ್ರಸವ ಕಾಲದಲ್ಲಿ ಹತನಾಗಿದ್ದಂತಹ ಆ ಗರ್ಭವನ್ನು ಪುನಃ ಉಜ್ಜೀವಯಾಮಾಸ ಕೃಷ್ಣ ಮತ್ತೆ ಬದುಕಿಸಿದ. ಕೇಶವ ಬ್ರಹ್ಮರುದ್ರಾದಿ ಪ್ರವರ್ತಕನಾದವನಿಗದು ಅಸಾಧ್ಯ ಏನೂ ಅಲ್ಲ ಅಂತ ಹೇಳೋದಕ್ಕೆ ಆ ಮಾತನ್ನು ಹೇಳಿದರು. ಯಾತಕ್ಕೆ? ಪಾರ್ಥತಂತವೇ ಪಾಂಡವರ ಸಂತತಿಗೋಸ್ಕರವಾಗಿ ರಕ್ಷಣೆಯನ್ನು ಮಾಡಿದ. ಧರ್ಮಾದಿಗಳು, ಧರ್ಮದ ಸಂತಾನವನ್ನು ಭಗವಂತ ಉಳಿಸಿದ ಅಂತರ್ಥ. ಧರ್ಮದ ಸಂತಾನವನ್ನು ಭಗವಂತ ಉಳಿಸಿದ ಅಂದರೆ ಯಾರೋ ವ್ಯಕ್ತಿಗಳನ್ನು ಉಳಿಸ್ಬೇಕಂತ ಉಳಿಸಿದ್ದಲ್ಲ. ಅವ್ರು ಉಳಿದ್ರೆ ಏನಾಯ್ತು? ಅಲ್ಲಿಗೆ ಧರ್ಮ ಉಳಿದಂತೆ ಲೆಕ್ಕ. ಪ್ರತ್ಯಕ್ಷಂ ಇದೆಲ್ಲ ಪರೀಕ್ಷಿತರಾದ ನೋಡಿರ್ತಾನೆ ಗರ್ಭದೊಳಗೆ. ದ್ರೌಣ್ಯಸ್ತ್ರ ವಿಪೃಷ್ಟಮಿತಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಯುಗೋಪ ಕುಕ್ಷಿಂಗತ ಆತ್ತಚಕ್ರ ಮಾತುಶ್ಚ ಮೇಯ ಶರಣಂ ಗತಾಯ. ಭಾಗವತ ಎಲ್ಲ ಬರುತ್ತೆ ಅದಿಷ್ಟು ಕೂಡ. ಅದೇ ರೀತಿ ಉತ್ತರೆಯನ್ನು ನೋಡಿರ್ತಾಳೆ. ಕೃಷ್ಣ ದ್ವಾರಕೆಯಿಂದ ಹೊರಟ, ಈ ಹಸ್ತಿನಾಪುರದಿಂದ ಹೊರಟಾಗ ಉತ್ತರಾದೇವಿ ಓಡ್ಕೋತ ಬಂದು ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ, ಅಶ್ವತ್ಥಾಮರ ಅಸ್ತ್ರ ಬರ್ತಾ ಇದೆ, ದಯವಿಟ್ಟು ಇದನ್ನು ಕಾಪಾಡಬೇಕು ಅಂತ ಕೇಳ್ತಾಳೆ. ಉತ್ತರ ಬೇಡ್ಕೊಂಡಿರ್ತಾಳೆ. ಆದರೆ ಉತ್ತರಾದೇವಿಗೂ ಅಸ್ತ್ರ ಬರೋದು ಕಾಣಿಸ್ತು. ಪರೀಕ್ಷೆದ ಒಳಗಿದ್ದೇ ನೋಡ್ತಾ ಇದ್ದ. ಕೊನೆಗೆ ಆ ಅಸ್ತ್ರದಿಂದ ಸತ್ತೋದ. ಅಲ್ಲಿ ರಕ್ಷಣೆ ಮಾಡಿದ್ದ, ಇಲ್ಲಿ ಸತ್ತೋದ. ಆಗ ಪ್ರಶ್ನೆ ಬಂತು, ಯಾಕೆ ಕೊಲ್ಲದಂತೆ ಸಾಯದಂತೆಯೇ ಬದುಕಿಸ್ಬೋದಾಗಿತ್ತು ಕೃಷ್ಣ, ಸತ್ತ ಮೇಲೆ ಯಾಕೆ ಬದುಕಿಸ್ಬೇಕಾಗಿತ್ತು ಅಂದರೆ ಅಸ್ತ್ರ ಅಮೋಘವಾದ ಅಸ್ತ್ರ, ಅದೇನಾಗಬೇಕು? ಕೆಲಸ ಮಾಡಲೇಬೇಕು. ಆಮೇಲೆ ಏನು ಮಾಡಿದರು? ಮತ್ತೆ ಬದುಕಿಸಿತ್ತು. ಭಾಳ ಇಂಪಾರ್ಟೆಂಟ್ ಇತ್ತು. ಅದೇ ರೀತಿಯೇ ಈ ಪ್ರಸಂಗದಲ್ಲೂ ಬಂತು. ಅನೇಕ ಪ್ರಸಂಗದಲ್ಲಿ ವಿಷಯ ಕಾಣುತ್ತೆ. ಅವರು ವಿಪ್ರಶಾಪ ಕೊಟ್ಟರು, ಈ ಮಗು ಸತ್ತೋಗಲಿ ಅಂಥೇಳಿ, ಎತ್ತು ಸತ್ತೋಗಲಿ ಶಾಪ ಕೊಟ್ಟರು. ಅದು ಆಚಾರ್ಯ ಸುಮ್ಮನೆ ಇದ್ದರು. ಬ್ರಾಹ್ಮಣರ ಶಾಪ ವ್ಯರ್ಥ ಆಗಬಾರದು, ಮತ್ತೆ ಬದುಕಿಸಿದ್ರು. ಆಮೇಲೆ ಅಮೋಘವಾದದ್ದನ್ನು ಯಾವಾಗಲೂ ಕೂಡ ಮೋಘ ಆಗಿ ಒಂದು ಸರ್ತಿ ಹೋದರೆ ಮೋಘ ಆಗಿಬಿಡತ್ತೆ. ಅದು ಪ್ರತ್ಯಸ್ತ್ರವಿಲ್ಲದ ಅಸ್ತ್ರ. ಆದ್ದರಿಂದಾಗಿಯೇ ಅಸ್ತ್ರ ಅಮೋಘ,
ಪಾಂಡವ ಸಂತತಿಯೂ ಅಮೋಘ ಆಗಬೇಕು. ಅದಕ್ಕಾಗಿ ಸ್ವತಃ ತಾನೇ ಹಾಗೆ ಮಾಡಿದ. ತಾನೇ ಅಸ್ತ್ರ ಕೊಂದ್ಮೇಲೆ ಮತ್ತೆ ತಾನೇ ಬಯಸಿದ್ದ. ಎಲ್ಲ ನೋಡಿದಾಗ ಹೌದು ತಗೊಲ್ಲ. ಅದೇ ಕಾಲದಲ್ಲಿ ಆ ಕಾಲದಲ್ಲಿ ಸತ್ತೋಯ್ತು. ಆ ಕೃಷ್ಣ ಬಿಟ್ಟ ಅಡ್ಡ ಕಾಯ್ತಾ ಇದ್ದ, ಚಕ್ರಧಾರಿಯಾಗಿ ಕಾಯ್ತಾ ಇದ್ದ. ಚಕ್ರಪಾಣಿ ಉದ್ದಕ್ಕೆ ಅಸ್ತ್ರ ಹೊಡಿಲಿಕ್ಕೆ ಅವಕಾಶ ಕೊಟ್ಟು ತಾನೇ ಅಡ್ಡ ನಿಂತಿದ್ದ. ಆ ಅಡ್ಡ ತೆಗೆದ, ಹೊಡಿತದು, ಹೊಡಿಲಿಕ್ಕೆ ಕಾಯ್ತಾ ಇತ್ತು, ಹೊಡಿತು, ಸತ್ತೋಯ್ತು. ತಕ್ಷಣ ಇವರೆಲ್ಲ ಬೇಡಿಕೊಂಡ್ರು, ಕೃಷ್ಣ ಪುನಃ ಬದುಕಿಸಿದ. ಇದು ದೊಡ್ಡ ಕೆಲಸ. ಇದು ಸತ್ತೋನು ಬದುಕಿಸೋದು ಬೇರೆ, ಬ್ರಹ್ಮಶಿರೋಸ್ತ್ರದಿಂದ ಸತ್ತೋನು ಬದುಕಿಸೋದು ಬೇರೆ. ಯಾಕೆ? ಒಂದು ಮನೆ ಬಿದ್ದೋಯ್ತು ಮತ್ತೆ ಕಟ್ಟಿಸ್ಬೋದು, ಆದರೆ ಆರ್ಡ್ರ್ ತಂದು ಅದನ್ನು ಇದು ಅಂಥೇಳಿ ಇರ್ರೆಗ್ಯುಲರ್ ಅಂಥೇಳಿ ಡಿಮಾಲಿಷ್ ಮಾಡ್ತಾರೆ, ಮತ್ತೆ ಕಟ್ಲಿಕ್ಕಾಗಲ್ಲ. ಯಾತಕ್ಕೆ? ಆರ್ಡ್ರ್ ಇದೆ. ಅದು ಡಿಮಾಲಿಷ್ ಆರ್ಡ್ರ್ ಇದ್ದಾಗ ಕಟ್ಟಿದ್ರೆ ಮತ್ತೆ ಡಿಮಾಲಿಷ್ ಮಾಡ್ತಾರೆ, ಅಷ್ಟೇ. ಅರ್ಥ ಆಯ್ತು? ಅದನ್ನು ಮೀರ್ಬೇಕಾದ್ರೆ ಯಾರಾಗಿರ್ಬೇಕು? ಅದಕ್ಕೆ ಆರ್ಡ್ರೇ ಚೇಂಜ್ ಆಗಬೇಕು. ಕೃಷ್ಣ ಯಾರು? ಸರ್ವೋತ್ತಮ. ಬ್ರಹ್ಮಶಿರೋಸ್ತ್ರಕ್ಕೂ ದೇವತೆ ತಾನೇ, ಕೃಷ್ಣ ತಾನೇ. ಆದ್ದರಿಂದ ಮಾಡಿದ. ಉಳಿದವ್ರಿಗಾಗಿ ಏನಾಗ್ತಿರಲಿಲ್ಲ, ಅಮೋಘವಾದ ಅಸ್ತ್ರಕ್ಕೆ ಸತ್ರ ಇಲ್ಲ. ಅದೇ ರೀತಿ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದರು. ಗೊತ್ತಾಯ್ತಾ? ಕತ್ತರಿಸಿದಾಗ ಏನಾಯಿತು? ಮತ್ತೆ ಜೋಡಿಸಿದ್ರು. ಆ ತಲೆ ಜೋಡಿಸಲಿಲ್ಲ. ಯಾಕೆ? ಅಮೋಘ. ಮತ್ತೆ ಬಡಿಸಿರೋದು ಹೋಯ್ತದೆ, ತ್ರಿಶೂಲೋಡು ಅಮೋಘ. ಅದಕ್ಕೋಸ್ಕರನೇ ಆನೆ ತಲೆ ಜೋಡಿಸಿದ್ರು. ದಕ್ಷ ಪ್ರಜಾಪತಿ ತಲೆಯನ್ನು ಕತ್ತರಿಸಿದ್ರು ರುದ್ರದೇವರು. ಮತ್ತು ಆ ತಲೆಯನ್ನು ಜೋಡಿಸಲಿಲ್ಲ, ಮೇಕೆ ತಲೆ ಜೋಡಿಸಿದ್ರು. ಇವೆಲ್ಲ ಏನು ತೋರಿಸುತ್ತೆ? ಅಮೋಘ ಆದ್ದರಿಂದ ಅದು ವ್ಯರ್ಥ ಆಗಿಬಿಟ್ರೆ ಏನು ಎಲ್ಲಿ ಬಂತದು? ಅಸ್ತ್ರ ಪ್ರತಿಪಾದ್ಯ ದೇವತೆಗೆ ಅಸಾಮರ್ಥ್ಯ ಅಂತ ಆಗುತ್ತೆ. ಹಾಗಾಗಬಾರ್ದು. ಅಲ್ಲ, ಕೆಲವರು ಹೇಳಿದರೆ ಉಪಯೋಗ ಇಲ್ಲ. ಆಚಾರ್ಯ ಹೇಳಿದ್ದು ಕೇಳಬೇಕಷ್ಟೆ. ಕೆಲವು ಏನೇನೋ ಹೇಳ್ತಾ ಇರ್ತಾರೆ, ಅದೆಲ್ಲ ನೆನಪಿದೆ. ಆ್ಯಕ್ಚುಲಿ ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ಹೇಳಬೇಕಾದ್ರೆ ಕೃಷ್ಣ ಬರ್ತಾ ಇದ್ದಾನೆ ಮುಂದಕ್ಕೆ. ಅಷ್ಟೊತ್ತಿ ಮಗು ಹೆರಿಗೆ ಆಗಿಬಿಟ್ಟಿರುತ್ತೆ, ಸತ್ತೋಗಿರುತ್ತೆ. ದ್ರೌಪದಿ ಮೊದಲಾದವರೆಲ್ಲ ಪ್ರಾರ್ಥನೆ ವ್ರತ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ. ಕುಂತಿ ಹೇಳ್ತಾಳೆ, ಕೃಷ್ಣ ನನಗೆ ಈ ಮಗು ಸಾಯೋದ್ರಿಂದ ಏನೂ ದುಃಖ ಇಲ್ಲ, ಆದರೆ ನೀನು ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ಲ, ಅದು ಹೋದರೆ ಇದನ್ನು ಸರ್ವೋತ್ತಮತ್ವ ಹೋಗುತ್ತಲ್ಲ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ಅಂಗದಲ್ಲಿ ಯೋಚನೆ ಮಾಡ್ತೀನಿ ಅಂತ. ಕೃಷ್ಣ ಯಾರು ಮಾತಾಡೋದಿಲ್ಲ, ಯಾರು ಮುಂದೆ ಹಾಗೇ ಹೋಗ್ತಾರೆ. ಆ ಸೂತಿಕಾ ಗ್ರಹಕ್ಕೆ ಹೋಗ್ತಾನೆ. ಆಗ ಅವಳು ಮಗುವನ್ನು ಎತ್ಕೊಂಡ್ಬರ್ತಾಳೆ. ಡೆಡ್ ಬಾಡಿ ಅದು ಮಗು. ಕೃಷ್ಣನ ಕೈಯಲ್ಲಿ ಕೊಡ್ತಾಳೆ, ಕಾಲಿಗಿಲ್ಲ ಅಲ್ಲ, ಕೈಯಲ್ಲಿ ಕೊಡ್ತಾಳೆ. ಅದೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ಗೊತ್ತಾಯ್ತಾ? ಕೃಷ್ಣ ಮುಟ್ಟಿದ ತಕ್ಷಣ ಬದುಕೋಯ್ತು ಅಷ್ಟೇ. ಕೃಷ್ಣ ಸ್ಪರ್ಶ ಮಾಡಿದರೆ ಸಾಕು, ನಿಖಿಲ ನೋಡಿದರೆ ಸಾಕು, ರಕ್ಷಣೆ ಸಂಕಲ್ಪ ಮಾಡಿದರೆ ಸಾಕು, ಬದುಕಿತಾಗ. ಆ ಕೃಷ್ಣ ಒಂದು ನಾಟಕ ಮಾಡ್ತಾನೆ. ನಾನು ಜೀವನದಲ್ಲಿ ಸುಳ್ಳು ಹೇಳದೆ ಹೋಗಿದ್ದರೆ, ಮೋಸ ಮಾಡದೆ ಹೋಗಿದ್ದರೆ, ಯಾವ ತಪ್ಪು ಮಾಡದೆ ಹೋಗಿದ್ದರೆ ಈಗ ಮಗು ಬದುಕಲಿ ಅಂತೇಳಿ ತನ್ನ ನಿರ್ದೋಷತ್ವವನ್ನು ಸಮರ್ಥನೆ ಮಾಡ್ತಾನೆ ತಾನೇ. ಅದು ಇಂಪಾರ್ಟೆಂಟ್. ಕೃಷ್ಣನ ಸ್ವತಃ ತನ್ನದೇ ನಿರ್ದೋಷತ್ವವನ್ನು ತಾನೇ ಹೇಳ್ತಾನೆ. ಆದ್ದರಿಂದ ಅಶ್ವತ್ಥಾಮ ಹತ ಅಂತ ಹೇಳಿಸಿದ್ದೇನಲ್ಲ, ಸುಳ್ಳಲ್ಲ. ಎಲ್ಲ ಬಂದಾಗಾಯ್ತದೆ. ಏನೇನಿದೆ ಗೋಪಿ ಜನತೆ ಎಲ್ಲ ಸುಳ್ಳು ಅಂತಾಯಿತು. ತನ್ನ ಒಂದು ಸ್ಟ್ರೋಕಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ ಕೃಷ್ಣ. ಪರೀಕ್ಷಿತರಾದರೆ ಬದಸೋ ನೆಪದೊಳಗೆ ತನ್ನ ನಿರ್ದೋಷತ್ವವನ್ನು ಸಮರ್ಥನೆ ಮಾಡ್ತಾನೆ. ಮಹಾಭಾರತದ ಡಿಟೇಲೇ ಬರುತ್ತೆ. ಅದನ್ನು ಹೇಳೋದಕ್ಕೆಲ್ಲ ಆಚಾರ್ಯ ಏನು ಹೇಳಿಬಿಟ್ರೆ, ಜಗತ್ಪತಿ ಕೆಲವು ಪದ ಉಪಯೋಗಿಸ್ಬಿಡ್ತಾರೆ ಅಷ್ಟೇ. ಕೇಶವ ಜಗತ್ಪತಿ ಅಂತ ಹೇಳಿದ್ಮೇಲೆ ಮುಗೀತು. ಏನು ಸತ್ತು ಹುಟ್ಟುತ್ತಾನೆ ಹೇಳಿದ್ದೇನೀಗ. ಇಲ್ಲಿಂದ ಗರ್ಭದ ಮೃತಮ್ ಹೇಳಿ ಅಸೂತ ಸತ್ತು ಮಗುವನ್ನು ಹೆತ್ತಲು ಮುಗಿತಲ್ಲ ಕಥೆಗೆ. ಪ್ರಶ್ನೆಗೂ ಅವಕಾಶ ಏನಿಲ್ಲ. ಸತ್ತು ಮಗುವನ್ನು ಅಸೂತ ಮೃತಂ ಉತ್ತರ ಮೃತಂ ಅಸೂತ ಸತ್ತ ಮಗವನ್ನು ಹೆತ್ತಲು ಮುಗಿದೋಯ್ತು, ಸತ್ತೋಯ್ತದು. ಆ ಕಾಲಕ್ಕೆ ತಕ್ಷಣವೇ ಒಬ್ಬ ಅಸ್ತ್ರ ತೆಗೆದುಕೊಂಡ್ರೆ ಅಸ್ತ್ರ ಹೊಡೀತು. ಕೇಳಿಕೊಟ್ರು, ಮತ್ತೆ ಬದುಕಿಸಿದ. ಆಕೆ ಹೇಳ್ತಾಳೆ, ಕೈಯಲ್ಲಿ ಕೊಡ್ಬೇಕಾದ್ರೆ ಹೇಳ್ತಾಳೆ, ನೀನು ಬರ್ತಿ ಆಗ ನೀನು ಕಾಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಕೃಷ್ಣ ಬಂದಿದ್ದ ನೋಡು ಅಂಥೇಳಿ, ಆದರೆ ಸತ್ತೋಗಿದ್ದೆ ಮಗು ಅಂತ ಹಿಡ್ಕೊತಾಳೆ. ಕೃಷ್ಣ ಕೈ ಚಾಸ್ತಾರೆ ಕೊಡು ಅಂತೇಳಿ. ಕೊಟ್ಟ ತಕ್ಷಣ ಬದುಕಿ ಹೋಗ್ಬಿಡುತ್ತೆ. ಆದರೆ ಆಕೆ ಉದ್ದೇಶ ಏನಿತ್ತು? ಅಷ್ಟು ಒಳ್ಳೆ ಕಾನ್ಸೆಪ್ಟ್ ಹಾಕಿದೆ. ನೀನು ಬಂದ ತಕ್ಷಣ ನಿನ್ನ ಕಾಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅದು ಮಕ್ಕಳನ್ನ ಯಾಕೆ ಬೆಳೆಸ್ಬೇಕು ಅಂದರೆ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಕಾಯ್ತಾ ಇರಬೇಕು. ಅದು ಬದುಕುತ್ತೆ ಅಂತ ಅರ್ಥ. ಎಲ್ಲಿಗೋ ಕಳಿಸ್ಬೇಕು ಅಂತ ಇರ್ತಾರೆ ಪಾಪ. ಎಲ್ಲೋ ಕಳಿಸ್ಬೇಕು, ಏನೋ ಆಸ್ತಿ ಉತ್ತರಾಧಿಕಾರಿ ಇಲ್ಲ, ಅವೆಲ್ಲ ಅಲ್ಲೇ ಇಲ್ಲ. ಇದು ಮುಂದುವರಿಬೇಕು. ಒಬ್ಬ ಭಕ್ತ ಬರಬೇಕು ಜಗತ್ತಿಗೆ. ಭಕ್ತರನ್ನು ಕಾಣಿಕೆ ಕೊಟ್ಟ ಪುಣ್ಯ ಬರಬೇಕು. ಅರ್ಥ ಆಯ್ತಾ? ಒಬ್ಬ ಆಫೀಸರ್ ಇನ್ಚಾರ್ಜ್ ಯಾರಿಗೆ ಚಾರ್ಜ್ ಕೊಡ್ತಾನೆ? ಎಲಿಜಿಬಲ್ ಆಗಿರಬೇಕು. ಅವನು ಯಾರ್ಯಾರಿಗೆ ಚಾರ್ಜ್ ಅಟೆಂಡರಿಗೆ ಚಾರ್ಜ್ ಕೊಟ್ಟು ಹೋಗ್ಲಿಕ್ಕೆ ಬರೋಲ್ಲ. ಗೊತ್ತಾಯ್ತಾ? ಅರ್ಹನಾಗಿರ್ಬೇಕು ಯಾವಾಗಲೂ. ಅದು ಅರ್ಥ ಮಾಡಿಕೊಟ್ಟು ಅದಕ್ಕೆ ಹೇಳ್ತಾರೆ, ಪ್ರಜಾತಂತು ಮಾ ವ್ಯವಚ್ಛೇತ್ಸಿಹಿ. ಸಂತತಿಯನ್ನು ಕಟ್ ಮಾಡಬಾರ್ದು ಯಾವಾಗಲೂ ಕೂಡ. ಅದೇನಾಗ್ತಿರ್ಬೇಕದು? ಹರಿಯೋ ನೀರು ಶುದ್ಧ ಹೇಗೋ ಸಂತತಿ ಬೆಳೀತಾನೆ ಇರಬೇಕು. ಹಾಗೆ
ಅದಕ್ಕೋಸ್ಕರ ಗೃಹಸ್ಥ ಆಶ್ರಮ ಬರೆದಿದ್ದು ಅದು ಆ ದೃಷ್ಟಿಯಿಂದನೇ ಬಂದಿತ್ತು. ಅದನ್ನು ನಿದ್ದೋಗಬಾರ್ದು ಅಂತ ಹಾಗೆ ಮಾಡಿದ್ದರಿಂದ ಧರ್ಮಿಷ್ಠರ ಸಂತಾನ ಹೋದರೆ ಏನಾಗುತ್ತಾಗ ಧರ್ಮನೇ ಹೋಗ್ಬಿಡುತ್ತೆ. ಅಧರ್ಮಿಷ್ಠ ಸಂತಾನ ಹೋಗಬೇಕು, ಧರ್ಮಿಷ್ಠ ಸಂತಾನ ಉಳಿಬೇಕು. ಅದನ್ನು ಯಾವಾಗಲೂ ಯೋಚನೆ ಮಾಡಬೇಕು. ಒಳ್ಳೆಯ ಆಫೀಸರ್ ಉಳಿಬೇಕು, ಕೆಟ್ಟವನು ಹೋಗಬೇಕು. ಕೆಟ್ಟವನಿದ್ದರೆ ಆಫೀಸ್ ಹಾಳು ಮಾಡಿ ಹೋಗ್ತಾನೆ. ಅದು ಹೇಗೆ ಆಫೀಸನ್ನು ಸಂರಕ್ಷಣೆ ಎಲ್ರಿಗೂ ಅರ್ಥ ಆಗುತ್ತೆ. ಈ ವಂಶ ಸಂರಕ್ಷಣೆ ಅಂದರೆ ಅದು ಸ್ವಲ್ಪ ವೈಯಕ್ತಿಕ ಅಂತ ತಿಳ್ಕೊಂಡ್ಬಿಡ್ತಾರೆ. ವೈಯಕ್ತಿಕ ಅಲ್ಲದು, ನಾವ್ಯಾರು ಆನ್ಸರಬಲ್. ಅದಕ್ಕೆ ಆಸ್ತಿಕರ ಕಥೆ ಎಲ್ಲ ಬರುತ್ತಲ್ಲ, ಅವ್ರ ಮಗನ ಹೆರಲೇಬೇಕು, ಮದುವೆ ಮಾಡ್ಕೊಳ್ಳೇಬೇಕು, ಮಗು ಹುಟ್ಟಲೇಬೇಕು. ಅದು ಗಂಡು ಮಗು ಹುಟ್ಟಿದರೆ ಅದು ನನ್ನ ವಂಶ ಬೆಳೆಯುತ್ತೆ. ಹೆಣ್ಮಕ್ಳಿಂದ ವಂಶ ಬೆಳೆಯುತ್ತೆ, ಆದರೆ ಈ ವಂಶಕ್ಕೆ ಸೇರಲ್ಲ ಅವರು. ಆ ಗೋತ್ರನೇ ಬದಲಾಗಿಬಿಡುತ್ತೆ. ಈ ಗೋತ್ರ ಉಳಿಬೇಕಾದ್ರೆ ಏನಾಗಬೇಕು, ಗಂಡು ಮಗುವಿಂದನೇ ಆಗಬೇಕು. ಅದು ವಿಶೇಷ. ಅದು ಆಗದೆ ಹೋಗೋದ ವಿಚಾರ ಬೇರೆ. ಪ್ರಯತ್ನ ಮಾತ್ರ ಎಂದು ಕೂಡ ಏನು ಮಾಡಿಕೊಡೋದು, ಅದು ನಿಮ್ಮನ್ನ ರೈಟ್ ಇಲ್ಲ ನಿಲ್ಲಿಸ್ಲಿಕ್ಕೆ. ಅವ್ರು ಹೇಳ್ತಾರೆ, ಜೋಲಾಡ್ತಿರ್ತಾರೆ ಪಿತೃಗಳೆಲ್ಲ, ತಲೆ ಕಡೆಯಾಗಿ ಜೋಳಾಡ್ತಿರ್ತಾರೆ. ಆಸ್ತಿಕಾಲಿ ಹೋಗ್ತಾರೆ, ಮಹಾಭಾರತದಲ್ಲಿ ಬಂದಿದೆ ಅದು. ಕೇಳ್ತಾನೆ, ಏನು ಹೀಗೆಲ್ಲ ಇದ್ದೀರಿ ಅಂತ ಕೇಳ್ತಾರೆ. ಏನು ಮಾಡೋದು, ನಮ್ಮನೆ ಒಬ್ಬ ಮಗ ಹುಟ್ಟುಬಿಟ್ಟಿದ್ದಾನೆ, ಎಂಥವ್ರವರು, ಮದುವೆನೇ ಆಗಿಲ್ಲ, ಮಕ್ಕಳಿಲ್ಲ, ಅವನೊಬ್ಬನೇ ಮಗ ಇರೋದು. ಅದು ಬೆಳೆದವ್ರು ಏನಾಗುತ್ತೆ, ಈಗ ನಮ್ಮ ವಂಶ ನಿಂದು ಹೋಗುತ್ತೆ ಅಂತ ಮಹಾನುಭಾವ ಇದ್ದಾನೆ. ಯಾರು ಬೈತಾರೆ, ಯಾರು ಅವನು ಅಂತ, ನೀನೇ ಅಂತ ಹೇಳ್ತಾರೆ, ನೀನೇ ಅವರು ಈಗ ಮಾಡ್ತಿದ್ದೆ. ಆಗ ಅವ್ರು ಅಯ್ಯೋದು ಎಂಥ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಆಗ ಮದುವೆ ಆಗ್ತಾರೆ, ವಂಶ ಬೆಳೆಯುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಕಮಿಟ್ಮೆಂಟ್ ಅದು. ಇನ್ಚಾರ್ಜ್ ಕೊಡ್ಲಿಕ್ಕೆ ಯಾರಿಲ್ಲರೂ ಹೋಗೋಗಿಲ್ಲ ಅವನಾಗ. ವ್ಯವಸ್ಥೆ ಮಾಡಲೇಬೇಕು, ಬಿಟ್ಟು ಹೋಗ್ಲಿಕ್ಕೆ ಬರೋಲ್ಲ. ಅದು ಆ್ಯಕ್ಚುಲಿ ಮನೆಗಳಲ್ಲೂ ಹಾಗೇನೆ. ಇನ್ನೊಬ್ರು ಊಟಕ್ಕೆ ಕರೆದ್ರೆ ಅಂತ ಮನೆ ಬೀಗ ಹಾಕ್ಕೊಂಡು ಹೋಗಬಾರ್ದು, ತಿಳಿ ತಪ್ಪೋದು. ಮನೇಲಿ ಏನು ಮಾಡಬೇಕು, ದೇವ ಪೂಜೆ ಎಲ್ಲ ಮಾಮೂಲಾಗಿ ಆಗಬೇಕಲ್ಲ, ನೈವೇದ್ಯನೂ ಆಗಬೇಕು, ಅತಿಥಿಗಳ ಪೂಜೆನೂ ಆಗಬೇಕು. ಅವ್ರು ಊಟಕ್ಕೆ ಕೊಡಿಸಿ ಆಮೇಲೆ ಹೋಗಬೇಕೆ ಹೊರತು ಬೀಗ ಹಾಕ್ಕೊಂಡು ಹೋಗೋಗಿಲ್ಲ. ಒಬ್ರು ಇರಬೇಕು ಮನೆಯಲ್ಲಿ ಯಾವಾಗಲೂ ಕೂಡ. ಮತ್ತು ಮಠದಲ್ಲಿ ಕೂಡ ಬೀಗ ಹಾಕೋ ಪದ್ಧತಿ ಬಂದಿದೆ ಕೆಲವು ಕಡೆಗೆ. ಆದರೆ ಮನೆಯಲ್ಲೂ ಗೃಹಸ್ಥ ಗೃಹಸ್ಥ ಏನಾಗಿರ್ಬೇಕು, ಯಾವಾಗಲೂ ಅವೈಲೇಬಲ್ ಆಗಿರಬೇಕು. ಬ್ರಹ್ಮಚಾರಿಗಳಿಗೆ ಯತಿಗಳಿಗೆ ಅವನೇ ಸಂರಕ್ಷಕ. ಯತಿಗಳಿಗೆ ಭಿಕ್ಷೆಗೆ ಕೊಡಬೇಕಂತ ಯತಿಗಳು ಸಂಪಾದನೆ ಮಾಡೋಂಗಿಲ್ಲ, ಭಿಕ್ಷೆಗೆ ಬರಬೇಕು ಅವರು. ಬ್ರಹ್ಮಚಾರಿಗಳು ಓದ್ತಾರೆ, ಅವರು ಸಂಪಾದನೆ ಮಾಡೋಂಗಿಲ್ಲ. ಅವ್ರು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ಯಾರ್ದು, ಇವರು. ಇದು ಅರ್ಥ ಮಾಡಿಕೊಂಡ್ರೆ ಅದು ಕಮಿಟ್ಮೆಂಟ್. ಆ್ಯಕ್ಚುಲಿ ನಮ್ಮ ಇಚ್ಛೆ ಅಲ್ಲ ಯಾವುದು ಕೂಡ. ವ್ಯವಸ್ಥೆ ಮಾಡಲೇಬೇಕು. ಬೀಗ ಹಾಕ್ಕೊಳ್ಳೋಷ್ಟು ನಮಗೆ ಗೊತ್ತಿದೆ, ಹೋಗ್ತಾರೆ, ಬೀಗ ತೆಗೆದು ಹೋಗೋದಿಲ್ಲ, ಅಷ್ಟು ಜವಾಬ್ದಾರಿ ಇದೆಯಲ್ಲ. ಅದೇ ರೀತಿಯೇ ಬೀಗ ಹೊಡಿಬೋದು, ಮನೆ ವ್ಯಕ್ತಿ ಇರಬೇಕು ಯಾವಾಗ. ಆದ್ದರಿಂದ ಎಷ್ಟೋ ಸರ್ತಿ ಯಜಮಾನರಿಲ್ಲ, ಬೇರೆ ಯಾರೂ ಇಲ್ಲ, ಹೆಂಡ್ತಿನೇ ಏನು ಮಾಡ್ಬೋದು, ಇದು ಹಾಗೆ ಊಟ ಮಾಡಬಾರ್ದು. ಕೃಷ್ಣಾರ್ಪಣ ಅಂಥೇಳಿ ಒಂದು ಉಪ್ಪಾಯನ್ನು ತೊಗೊಂಡು ಕೃಷ್ಣಾರ್ಪಣ ಅಂತ ಹಾಕಬೇಕು, ವೈಷ್ಣವ ಅಂತ ಆಗಬೇಕು. ಹಾಗೆ ಊಟ ಮಾಡೋ ಮಹಾಪಾಪ ಅದು. ಏನು ಯಜಮಾನಿ ಶಿಷ್ಯ ಯಾರು ಮಾಡಬೇಕು, ಹೊಟ್ಟೆ ಮೇಲೆ ಇಲ್ಲ ಅಂತ ಆಗಬಾರ್ದು. ಮನೆ ಬೀಗ ಹಾಕಿದರೆ ಮನೆ ಅಲ್ಲ, ಗೃಹಸ್ಥ. ಮನೆಯಲ್ಲಿರೋನು ಅಂತ ಅರ್ಥ ಅವನು. ಮನೆಯಲ್ಲಿರೋ ಅಂದರೆ ವ್ಯವಸ್ಥೆ ಮಾಡೋನು ಅಂತ ಅರ್ಥ ಅವನು. ಬರೀ ಓನ್ ಸ್ವಂತ ಹೆಸರು ಮನೆ ತೊಗೊಂಡ್ಬಿಟ್ರೆ ಗೃಹಸ್ಥರಾಗೋದಿಲ್ಲ. ವಾಸ ಮಾಡಬೇಕು ಅವನು. ವಾಸ ಮಾಡಿ ಏನು ಮಾಡಬೇಕಲ್ಲಿ, ಗೃಹಸ್ಥರ ಧರ್ಮ ಪಾಲನೆ ಮಾಡಬೇಕಲ್ಲಿ. ವ್ಯವಸ್ಥೆ ಆಗಲೇಬೇಕು, ಎಲ್ಲೋದ್ರೆ ತಪ್ಪದು. ಅಷ್ಟು ಜನ ಆಳುಕಾಳು ನಂಬಿ ಬದುಕ್ತಾರೆ ಅವನನ್ನು. ಬಿಡ್ಲಕ್ಕೆ ಸಾಧ್ಯ. ದೊಡ್ಡ ಫ್ಯಾಕ್ಟ್ರಿ ಕ್ಲೋಸ್ ಆದರೆ ಎಷ್ಟು ಜನ ಬೀದಿ ಬಿಡ್ತಾರೆ ಗೊತ್ತಾಯ್ತಾ. ಅವ್ರಿಗೆ ಇಷ್ಟ ಇಲ್ಲ, ವಯಸ್ಸಾಗಿದೆ, ಬೇಕಿಲ್ಲ, ಆದರೂ ನಿಲ್ಲಿಸೋದಿಲ್ಲ. ಯಾಕೆ ಅಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ. ಅವನು ಇಷ್ಟ ಅಂದ ಪ್ರಶ್ನೆ ಬರೋದಿಲ್ಲ ಈಗ ಅದು. ಹಾಂ 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 ಹೌದು. ಯಾರು ಹೇಳಿ ಡೆಲಿವರಿ ಆಗುತ್ತೆ, ಯಾರು ಹೇಳಿ, ಇವರು ಡಾಕ್ಟ್ರನ್ನ ಕೇಳಿ ಡೆಲಿವರಿ ಆಗುತ್ತೆ. ಅರ್ಥ ಆಯ್ತಾ. ಮಾಡಿಸಿದವ್ರು ಇದ್ದು ಸತ್ತು ಹೋಗೋದು 2-3 ದಿವಸ ಆದಮೇಲೆ ಮಾಡಿಸ್ತಾರೆ ಡೆಲಿವರಿನ. ಸತ್ತು 2-3 ದಿವಸ ಆಗಿದ್ದರೂ ಕೂಡ ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಬೋದು. ಹಾಂ ಹಾಂ ಅಲ್ಲ, ಅದು ಬೇಡ. ಅಲ್ಲ ಹುಟ್ಟೋಕ್ಕಿಂತ ಮುಂಚೆ ಸತ್ತಿದೆ. ಅಲ್ಲಿ ಮುಂಚೆ ಸತ್ತಿದ್ದರೂ ಕೂಡ ನಾರ್ಮಲಾಗಿ ಆಮೇಲೆ ಮಾಡೋಕ್ಕೆ ಬರುತ್ತೆ. ಅದೇನು ತಕ್ಷಣ ಇದಾಗೋದು, ಇವರಿಗೇನು ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡ್ಬೋದು. ತಪ್ಪೇ, ಇಂಪಾಸಿಬಲ್ ಅಲ್ಲ ಅದು. ಸಾಮಾನ್ಯ ಹಾಗೇ ಮಾಡ್ತಾರೆ. ತೀರಾ ಯಾವುದೋ ಡಿಫ್ರೆಂಟ್ ಕೇಸ್ ಇದ್ದರೆ ಸೆಜರಿನ್ ಮಾಡಿ ತೆಗಿತಾರೆ ಅಷ್ಟೇ ಹೊರತು ನಾರ್ಮಲ್ನಾಗ ಮಾಡ್ಲಿಕ್ಕೆ ಬರುತ್ತೆ. ಮಾಡಿದ್ದು ನಾವೇ ನೋಡಿದ್ದೇನೆ ಅರ್ಥ. ಆದ್ದರಿಂದ ಏನು ಸಮಸ್ಯೆನೇ ಇಲ್ಲ. ತುಂಬ ಆಗಬಾರ್ದು. ಅದು ಕೊಳಿಲಕ್ಕೆ ಶುರು ಆದರೆ ಫಜಿತ ಆಗೋದು, ಇನ್ಫೆಕ್ಷನ್ ಶುರುವಾಗುತ್ತೆ. ಅವೆಲ್ಲ ಅವಕಾಶ ಕೊಡಬಾರ್ದು. ಪ್ರತ್ಯಕ್ಷಂ ಆತ್ಮನ ಗರ್ಭೆ ರಕ್ಷಿತಂ ಪ್ರಸವೇ ಹತಂ. ನೋಡಿ ಸ್ಪಷ್ಟ ಹೇಳಿ, ಪ್ರಸವೇ ಪ್ರಸವ ಕಾಲೇ ಹತಂ. ಆಚಾರ ಪ್ರವೇಶ ಮಾಡಿದ್ದು ಕೂಡ ಯಾವಾಗ, ಬರ್ತಿರ್ಬೇಕಾದ್ರೆ ಪ್ರವೇಶ ಮಾಡಿದ್ದು ಆಗಲೇ. ಅವನು ಸತ್ ಮೇಲೆ ಪ್ರವೇಶ, ಡೆಡ್ ಬಾಡಿ ಪ್ರವೇಶ ಮಾಡಿದಾಗುತ್ತೆ. ಬದುಕಿರ್ಬೇಕಾದ್ರೆ ಮಾಡಿದರೆ ಅವನಿದ್ದಾನೆ. ಅದಕ್ಕೇನು ಮಾಡಿದರು, ಹೀಗೆ ಬರಬೇಕು, ಹೀಗೆ ಹೋಗಬೇಕು. ಒಳಗೆ ಬಂದು ಹೊರಗೆ ಹೋದರೆ ಹಾಗೋ ಹಾಗೆ. ಏನಾಗಿಲ್ಲ, ಅದು ಖಾಲಿ ಆಗಿಲ್ಲ. ಇಲ್ದವ್ರು ಇವರೆಲ್ಲ ಉಳಿದವ್ರಿಗೆ ಏನು ತಿಳ್ಕೊಂಡ್ಬಿಡ್ತಾರೆ, ನೋಡಿ ಡೆಡ್ ಬಾಡಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂಥೇಳಿ. ಇಲ್ಲ, ಬದುಕಿರಬೇಕಾದ್ರೆ ಮಾಡಿದ್ದಾರೆ. ಆದರೆ ಆ ಕ್ಷಣಕ್ಕೆ ಹೀಗೆ ಬರಬೇಕು, ಹೀಗೆ ಹೋಗಬೇಕು. ಅವರೇ ಅವ್ರಿಗೆ ಎಲ್ಲರಿಗೂ ಆ ರೀತಿ ಮಾಡ್ಲಿಕ್ಕೆ ಬರೋಲ್ಲ. ಯಾರಿಗೆ ಬರುತ್ತೋ ಅದು
ಅವ್ರಿಗೆ ಬರುತ್ತೆ. ಉಳಿದವ್ರಿಗೆಲ್ಲ ಎಲ್ಲ ಬಂದಿರೋ ಕಥೆ ಇಲ್ಲ. ಎಲ್ರಿಗೂ ಬಾಲ್ ಹೊಡಿಲಿಕ್ಕೆ ಬರೋಲ್ಲ, ಗೊತ್ತಾಯ್ತಿಲ್ಲ. ಟೈಮಿಂಗ್ ಸತಿಕೊಂಡು ತೀರ ಬೋರ್ಡ್ ಆಗ್ತಾನೆ ಇಲ್ಲ, ಕ್ಯಾಚ್ ಆಗುತ್ತೆ. ಕರೆಕ್ಟಾಗಿ ಹೊಡಿಬೇಕು. ಎಲ್ಲರೂ ಹೊಡೆದು ಎಲ್ಲರೂ ಒಂದೇ ರೀತಿ ಇರ್ತಾರೆ. ಆಗಿದೆ ರೋಬೋಟ್ ಹೊಡೆಯೋಕ್ಕಾಗಲ್ಲ. ಆದರೆ ದೇವರು ಹಾಗೆ ಮಾಡ್ತಾನೆ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರ. ಆಚಾರ್ಯರು ಜೀವೋತ್ತಮರು ಹಾಗೆ ಮಾಡಿದರು. ಪ್ರಾಣದೇವರೇ ಅವರು ಮಾಡ್ತಾರೆ, ಉಳಿದವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅದನ್ನು. ತಥೈವ ವಿಶುಹು ಪಾರ್ಥಾಹ ಸಕೃಷ್ಣಾ. ಅದೇ ಎಷ್ಟೋ ಸತ್ ಜಡಭರತ ರಾಜ ಜಿಂಕಿಯಾಗಿದ್ದಾನೆ, ಅದಕ್ಕೆ ಸಾಯ್ಬೇಕಾತೀಗ. ಮೊದಲೇ ಸತ್ತರೆ ಸೂಸೈಡ್ ಆಗುತ್ತೆ, ಆಮೇಲೆ ಸತ್ತರೆ ಸಂಸ್ಕಾರ ಆಗಲ್ಲ, ಗೊತ್ತಾಯ್ತಿಲ್ಲ. ಅರ್ಥ ಆಯ್ತು ಈಗ ಹೇಗೆ ಹರ್ತಾನೆ? ಪ್ರಾಣ ಹೋಗಿರಬೇಕು, ಬಿದ್ದಿರಬೇಕು. ಇವೆಲ್ಲ ಎಷ್ಟು ಟೈಮಿಂಗ್ಸ್ ಅದಲ್ಲ, ಅದು ಸುಲಭ ಅಲ್ಲ. ಅದು ಯೋಗಿಗಳಿಗೆ ಅಂಥವರಿಗೆ ಸಾಧ್ಯ. ಆಚಾರ್ಯರು ಮಹಾಯೋಗಿಗಳು, ಆದ್ದರಿಂದ ಸಾಧ್ಯ ಆಯಿತು. ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ ತದೈವ ವಿಶುಃ ಪಾರ್ಥಾಃ ಸಕೃಷ್ಣಾಃ ಸಥನೋಚ್ಚಯಾಃ ಸರ್ವೇ ಮುಮುದಿರೇ ದೃಷ್ಟ್ವಾ ಪೌತ್ರಂ ಕೇಶವ ರಕ್ಷಿತಂ. ತದೈವ ಇಷ್ಟೊತ್ತಿ ಸರಿಯಾಗಿ ಮಧು ಬದಿಕ್ತು, ಪಾಂಡವರು ಒಳಗೆ ಬಂದ್ರೀಗ. ದೇವರು ಎಷ್ಟು ಅನುಗ್ರಹ ಮಾಡಿ. ಧರ್ಮರಾಜ ಭಾರಿ ಡೆಲಿಕೇಟ್ ಅಲ್ಲ, ಅಯ್ಯೋ ಕೂಸತ್ತು, ಅದೇ ದೊಡ್ಡ ವಿಷಯ ಮಾಡ್ಕೊಂಡ್ಬಿಡ್ತಿದ್ದ. ಅದು ಸುದ್ದಿ ಗೊತ್ತಾಗಬಾರ್ದು. ಆಮೇಲೆ ಕೇಳಿದೆ, ಪರವಾಗಿಲ್ಲ, ಯಾವಾಗಲೂ ಕೂಡ ಏನಾಗ್ತಿತ್ತು ಆಮೇಲೆ ಹೇಳಿದರೆ ಏನು ಅನಿಸಲ್ಲ. ಆ ಕಾಲದಲ್ಲಿ ಭಾರಿ ಕಷ್ಟ. ಅದಕ್ಕೇ ತದೈವ ವಿಶು, ಈ ರೂಪದಿಂದ ಬಂದು ಕಾಪಾಡಿ ಭಕ್ತರಿಗೆ ನೋವು ಕೊಡೋದಕ್ಕೂ ದೇವರು ಇಷ್ಟಪಡೋದಿಲ್ಲ ಅಂತ ಅರ್ಥ. ಯಾವ್ದಾದ್ರು ಹಲ್ಟ್ ಮಾಡಬಾರ್ದು ಅಂತ ಕೆಲವು ವಿಷಯ ಹೇಳಿದ್ರೆ ಆಮೇಲೆ ಹೇಳ್ತಾರೆ, ಆಗ ಹೇಳಬಾರ್ದು ಅಂತೇಳಿ. ಇಲ್ಲಿ ಕೃಷ್ಣ ಬದಿಸಿ ಆದಮೇಲೆ ಬರಹ ಮಾಡಿದ. ತದೈವ ವಿಶು ಪಾರ್ಥಾಃ ಸಕೃಷ್ಣಾಃ ಸಥನೋಚ್ಚಯಾಃ ಸರ್ವೇ ಮುಮುದಿರೇ ದೃಷ್ಟ್ವಾ ಪೌತ್ರಂ ಕೇಶವರಕ್ಷಿತಂ. ಆಮೇಲೆ ಬಂದು ನೋಡ್ತಾರೆ, ಮಗು ಬದುಕಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಪೌತ್ರಂ ಗೊತ್ತಾಯ್ತು, ಪುತ್ರಸ್ಯ ಪುತ್ರ ಪೌತ್ರ ತಂ ಕೇಶವರಕ್ಷಿತಂ. ಕೇಳಿಸುಂಟು ಎಲ್ಲ ವಿಷಯ ಗೊತ್ತಾಯ್ತು, ಹೀಗೆಲ್ಲ ಆಯಿತು ಅಂತೇಳಿ. ಕೃಷ್ಣ ಅಂತ ಹೇಳಿದ್ದಕ್ಕೆ ಗೊತ್ತಿತ್ತು ಅವರಿಗೆ, ಆಯಿತು, ಭಾರಿ ಸಂತೋಷಪಟ್ಟರು ಅಂತ ಅರ್ಥ. ಸರ್ವೇ ಮುಮುದಿರೇ ದೃಷ್ಟ್ವಾ ಪೌತ್ರಂ ಕೇಶವರಕ್ಷಿತಂ ದದೌ ದಾನಾನಿ. ಅದಕ್ಕೆ ಹೇಳ್ತಾರೆ, ಬರೀ ಕೇಶವ ಗರ್ಭ ಆತೊಬ್ಬನೇ ಕೇಶವರಕ್ಷಿತ ಅಲ್ಲ, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಪ್ರತಿಯೊಂದು ಮಗು ಗರ್ಭದಲ್ಲಿ ಬೆಳಿಲಿಕ್ಕೆ, ಉಳಿಲಿಕ್ಕೆ, ಗರ್ಭ ಉಳಿಲಿಕ್ಕೆ, ಹೆರಲಿಕ್ಕೆ, ಸುಖವಾಗಿ ಎಲ್ಲದಕ್ಕೂ ಯಾರು ಬೇಕು ಆ ಕ್ಷಣದಲ್ಲಿ ಸ್ವಲ್ಪ ತಪ್ಪಾಗುತ್ತೆ. ಆ ಕ್ಷಣದಲ್ಲಿ ಸ್ವಲ್ಪ, ಅದು ಪೂರ್ತಿ ಜನ್ಮ ಪೂರ್ತಿ ಕಾಡುತ್ತೆ, ಹ್ಯಾಂಡಿಕ್ಯಾಪ್ ಆಗಿಬಿಡ್ತಾರೆ. ಮತ್ತು ಆ ಕ್ಷಣದಲ್ಲಿ ಡೆಲಿವರಿ ಆಗ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಕೇಳಿದರೆ ಭಾರಿ ಡೇಂಜರ್. ಅದೇನು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇ. ಆ್ಯಕ್ಸಿಡೆಂಟ್ ಇದ್ದರೆ ಹೇಗೋ ಹಾಗೆ ಜನ್ಮ ಪೂರ್ತಿ ಹ್ಯಾಂಡಿಕ್ಯಾಪ್ ಆಗಿಬಿಡ್ತಾರೆ. ಎಷ್ಟು ದೇವರು ಅನುಗ್ರಹ ಮಾಡಬೇಕಾದ್ರೆ. ಸುರಕ್ಷಿತ ಡೆಲಿವರಿ ಆಯಿತು ಅಂದರೆ ಭಾರಿ ಅನುಗ್ರಹ. ವೈದ್ಯರುಗಳಿದೆ, ನಾವು ಮಾಡೋದು ಮಾಡ್ತೇವೆ ಹೊರತು ನಮ್ಮ ಕೈಲಿಲ್ಲ ಅಂತಲೇ ಹೇಳೋದು ಅವರು. ತದೈವ ವಿಶುಹು. ಆಗ ಪ್ರಸವ ಇದೆ, ನಿಂತು ಹೋಗ್ಬಿಡುತ್ತೆ, ಬರದೇನೆ ಬರೋದು ಸ್ವಲ್ಪ ನಿಂತು ಹೋಗ್ಬಿಡುತ್ತೆ. ಆಗ ಎಲ್ಲ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ. ಆ ಕ್ಷಣದಲ್ಲಿ ಬರಬೇಕು, ಅವಾಗ ಯಾವ ಸಮಸ್ಯೆ ಬರೋದಿಲ್ಲ. ತದೈವ ವಿವಿಶುಹು ಪಾರ್ಥಾಃ ಸಕೃಷ್ಣಾಃ ಸಥನೋಚ್ಚಯಾಃ ಸರ್ವೇ ಮುಮುದಿರೇ ದೃಷ್ಟ್ವಾ ಪೌತ್ರಂ ಕೇಶವರಕ್ಷಿತಂ. ಒಂದು ಮಗು ಬದುಕಿದೆ ಎಂಬುದಕ್ಕಿಂತ ವಂಶ ಉಳಿಯಿತು, ಅದು ಭಾರಿ ಮುಖ್ಯ. ಅಲ್ಲಿ ವಂಶ ಉಳಿಯಿತು ದೊಡ್ಡ ಸಾಧನೆ ಆಯಿತು. ಬದ್ರಿಗೆಯವರು ಹಾಗೇ ಯೋಚನೆ ಮಾಡಿದ್ದು. ಇಬ್ಬರು ಮಕ್ಕಳು ಮೃತರಾಗಿಬಿಟ್ಟಿದ್ರು, ಹೆಣ್ಮಗು ಮಾತ್ರ ಇತ್ತು. ಅದಕ್ಕೆ ಏನು ಇನ್ನೊಂದು ಮಗು ಬೇಕು ಅಂದರು. ಸ್ವತಃ ಆಚಾರ್ಯರೇ ಬಂದರು. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಅದು ಪ್ರಯತ್ನ ಮಾಡದೆ ಹೋದಾಗ ದೊಡ್ಡ ಅಪರಾಧ, ಗೊತ್ತಾಯ್ತಾ. ಕೆಲಸ ಏನು ಮಾಡೋಕ್ಕಾಗಲಿಲ್ಲ. ಕೆಲಸನೇ ಸಿಗೋ ಮನೆ ಕೂತ್ಕೊಂಡ್ಬಿಟ್ಟು ಭಾರ ಅನಿಸಿರ್ತಾಗ. ಅರ್ಥ ಆಯ್ತಾ. ದದೌ ದಾನಾನಿ ಬಹುಶೋ ಧರ್ಮಪುತ್ರೋ ಯುಧಿಷ್ಠಿರಃ ಪೌತ್ರಜನ್ಮನಿ ಹೃಷ್ಟಾತ್ಮ ವಾಸುದೇವಂ ನ ನಾಮ ಚ. ದದೌ ದಾನಾನಿ ಬಹುಶಃ ಧರ್ಮಪುತ್ರಃ ಯುಧಿಷ್ಠಿರಃ ಪೌತ್ರಜನ್ಮನಿ ಹೃಷ್ಟಾತ್ಮ ವಾಸುದೇವಂ ನ ನಾಮ ಚ. ದಾನಾನಿ ಬಹುಶಃ, ಅನೇಕ ವಿಧ ದಾನ ಧರ್ಮಗಳನ್ನು ಧರ್ಮಪುತ್ರ ಮಹಾರಾಜ ತಾನು ಮುಖ್ಯ ಜವಾಬ್ದಾರಿ. ಅನೇಕ ದಾನಾದಿಗಳನ್ನು ಮಾಡಿದ. ವೃದ್ಧಿಯಲ್ಲಿ ಮಾಡಿದರೆ ಅದೆಲ್ಲ ಕೇಳಬಾರ್ದು, ಮುಗಿದ ಮೇಲೆ ಎಂತಾರೆ ಅರ್ಥ. ಆ ಕಾಲಕ್ಕೆ ಸಂಕಲ್ಪ ಮಾಡಬೇಕು. ವಸುದೇವ ಮಾಡ್ತಾನೆ, ಬಂಧನದಲ್ಲಿದ್ದಾನೆ, 10,000 ಗೋಗಳನ್ನು ಕೊಡ್ತಾನೆ ಅಂತೇಳಿ ಸಂಕಲ್ಪ ಮಾಡಿದ. ಇದು ಕೊಟ್ಟ ಅಂತಲೇ ಹೇಳ್ಬಿಡ್ತಾರೆ ಭಾಗವತದಲ್ಲಿ. ಕೊಟ್ಟಾದರೆ ಸಂಕಲ್ಪ ಮಾಡಿದ, ಮುಂದೆ ಬಂದ ಮೇಲೆ ಕೊಟ್ಟಾದ. ಕೆಲವು ಕರ್ಮಗಳನ್ನು ಬಿಡಬೇಕಾದ್ರೆ ಆ ಕಾಲಕ್ಕೆ ಮಾಡಿ ಹಾಕಿಬಿಟ್ರೆ ಆಮೇಲೆ ಮಾಡ್ಲಿಕ್ಕೆ ಬರುತ್ತದು, ಬಿಡಬಾರ್ದಾಗೆಲ್ಲ. ಅದಕ್ಕೆ ಹೇಳ್ತಾರೆ ಪೌತ್ರ ಜನ್ಮನಿ ಹೃಷ್ಟಾತ್ಮ. ಭಾಳ ಸಂತೋಷದಿಂದ, ಅದು ಊರಿಗೆ ಸಂಭ್ರಮ. ಉತ್ತರಾಧಿಕಾರಿ ಸಿಕ್ಕ ಅಂಥೇಳಿ ಜನಕ್ಕೆಲ್ಲ ಭಾರಿ ಸಂಭ್ರಮ. ಒಬ್ಬರು ಮನೆಗಾದರೆ ಮನೆಗೆ ಸಂಭ್ರಮ. ಇದು ರಾಜ್ಯದ ವಿಷಯ ಆದ್ದರಿಂದ ಸಮಸ್ತ ರಾಜ್ಯಕ್ಕೆ ಸಂಭ್ರಮ. ಅವ್ರ ರಾಜ್ಯ ಇಡೀ ಜಗತ್ತನ್ನು ತುಂಬಿ ಹೋಗಿತ್ತು. ಆದ್ದರಿಂದ ಜಗತ್ತಿಗೆ ಭಾರಿ ಸಂತೋಷ ಉಂಟಾದಂತಹ ದೊಡ್ಡ ಕಾರ್ಯ ಆಯ್ತದೆ. ಪೌತ್ರ ಜನ್ಮನಿ ಹೃಷ್ಟಾತ್ಮ. ಆತ್ಮ ಅಂದರೆ ಮನಸ್ಸು, ಹೃಷ್ಟಾತ್ಮ ಅಂದರೆ ಭಾರಿ ಸಂತೋಷಪಟ್ಟವನಾಗಿ, ಸಂತುಷ್ಟ ಮನಸ್ಕನಾಗಿ
ವಾಸುದೇವಂ ನಾನಾಮಜ, ಕೃಷ್ಣ ನಿನ್ನ ಅನುಗ್ರಹ ಅಂತೇಳಿ ಕೃಷ್ಣ ನಮಸ್ಕಾರವನ್ನು ಮಾಡಿದ. ಕುಂತಿ ಇವತ್ತು ಯಾವ ನಮ್ಮಲ್ಲಿ ಪದ್ಧತಿ ಅದು, ಯಾವಾಗ ಯಾವುದೋ ಒಳ್ಳೆ ಸುದ್ದಿ ಕೇಳಿದ್ರೆ ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತಾರೆ, ಹೋಗಿ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ? ಅನುಗ್ರಹ ಅಂತೇಳಿ ಪದ್ಧತಿ ಅದು. ಯಾವುದು ಇವತ್ತು ಅದೆಲ್ಲ ಹೋಗ್ಬಿಡ್ತದೆ. ಬಫೆ ಅವೆಲ್ಲ ಶುರುವಾಗಿದ್ದರಿಂದ ಎಲ್ಲೋ ಹೆಸರು ಹುಡ್ಕೊಂಡಿದೆ ಅಷ್ಟೆ. ಕುಂತಿ ಕೃಷ್ಣ ಸುಭದ್ರಾಭಿ ವೈರಾಟ್ಯ ಅನ್ಯಾಭಿರೇವ ಚ ಪಾಂಡವೈ ಪುರುಷೈಶ್ಚ ಅನ್ಯೈ ಸಂಸ್ತುತಃ ಪ್ರಣತೋ ಹರಿ. ಕುಂತಿ ಕೃಷ್ಣ ಸುಭದ್ರಾಭಿ ವೈರಾಟ್ಯ ಅನ್ಯಾಭಿರೇವ ಚ ಪಾಂಡವೈ ಪುರುಷೈಶ್ಚ ಅನ್ಯೈ ಸಂಸ್ತುತಃ ಪ್ರಣತಃ ಹರಿ. ಆಗ ಹರಿ ಪ್ರಣತಃ, ಕೃಷ್ಣ ಎಲ್ಲರಿಂದಲೂ ಪ್ರಣತಃ ಸಾಷ್ಟಾಂಗ ಬಂಧಿಸಲ್ಪಟ್ಟ. ಯಾರ್ಯಾರಿಂದ? ಕುಂತಿ ಕೃಷ್ಣ ಸುಭದ್ರಾಭಿ ವೈರಾಟ್ಯ ಅನ್ಯಾಭಿ ಏವಚ. ಕವಿಗಳು ಬರೀಬೇಕಾದ್ರೆ ಅವರಿಗೆ ಛಂದಸ್ಸು ಇದು ಮುಖ್ಯ, ಬೇರೆ ನೋಡೋದಿಲ್ಲ. ಆಚಾರ ಹಾಗಲ್ಲ, ಪ್ರತಿಕ್ರಮ. ಕುಂತಿ ಮನೆಯ ಹಿರಿಯ ವ್ಯಕ್ತಿಯಾಗಿ ಭಾರಿ ಸಂತೋಷಪಟ್ಟು, ಯಾಕೆ ಆಕೆ ಜವಾಬ್ದಾರಿ ಇತ್ತು ಆಕೆಗೆ, ಗೊತ್ತಾಯ್ತಾ? ಎಲ್ಲ ನಡೆಸ್ತಾ ಅದಕ್ಕೆ ಆ ಸಹಗಮನ ಮಾಡಿರಲಿಲ್ಲ, ಮಾದರಿ ಮಾಡಿದ್ರೆ ಈಗ ಮಾಡಿರಲಿಲ್ಲ. ಸೊ ಆಕೆ ಭಾರಿ ಸಂತೋಷವಾಗಿದ್ದ ಆಕೆಗೆ ಕುಂತಿ ಅಂತ ಹೇಳಿದರು. ನೆಕ್ಸ್ಟ್ ಕೃಷ್ಣ, ದ್ರೌಪದಿ ಯಾಕೆ ಮಹಾರಾಣಿ, ಪೂರ್ತಿ ಇನ್ಚಾರ್ಜ್. ನೆಕ್ಸ್ಟ್ ಮಹಾರಾಣಿ. ಆಮೇಲೆ ಸುಭದ್ರ ಯಾಕೆ ತಾಯಿ, ಸ್ವಲ್ಪ ಈ ಯಾರಿಗೆ ಅಭಿಮನ್ಯುವಿನ ತಾಯಿಯಾಗಿದ್ದವಳು, ಮೊಮ್ಮಗ ಕನ್ಸರ್ಡ್. ಆಮೇಲೆ ವೈರಾಟ್ಯದ ಉತ್ತರ ಹೆಂಡತಿ. ತಾರತಮ್ಯ ಹೇಗಿದೆ ನೋಡಿ, ಆನಂದ ಹೇಗೆ ಡಿಸ್ಟ್ರಿಬ್ಯೂಟ್ ಆಯಿತು ಅಂದರೆ ಪೂರ್ತಿ ಸಂತೋಷ. ಅನ್ಯಾಭಿರೇವಚ, ಇದು ಆಚಾರ್ಯ ಬರೆಯೋ ಶೈಲಿ ಅದು. ಆ ರೀತಿ ಓದಿದಾಗ ಎಷ್ಟು ಪರ್ಫೆಕ್ಷನ್, ಎಲ್ಲದರಲ್ಲೂ ಪರ್ಫೆಕ್ಷನ್ ಮೇಂಟೈನ್ ಮಾಡ್ತಾರೆ. ಪಾಂಡವೈ ಅವರು ಪೂರ್ಣ ಪ್ರಜ್ಞರಾದ್ದರಿಂದ ಪೂರ್ಣತೆಯನ್ನು ಎಲ್ಲ ಕಡೆ ಉಳಿಸ್ತಾರೆ. ಹಾಗೆ ಪಾಂಡವೈ ಪುರುಷೈಶ್ಚ ಅನ್ಯೈ ಸಂಸ್ತುತಃ, ಪಾಂಡವರು ವಿಶೇಷವಾಗಿ, ಆಮೇಲೆ ಪುರುಷರು ಅವರು ಎಲ್ಲ ಜನಗಳಿಂದ ಸಂಸ್ತುತನಾಗಿ ಪ್ರಣತಃ ಸಮ್ಯಕ್ ಸ್ತುತಃ, ಭಾರಿ ಸ್ತುತಿಸಲ್ಪಟ್ಟ. ಪ್ರಣತಃ ಸ್ತುತಃ ಅನ್ನಲಿಲ್ಲ, ಸಂಸರಿಸಿದರು. ನನಾಮ ನತಃ ಅನ್ನಲಿಲ್ಲ, ಪ್ರಣತಃ ಅಂದರು. ಭಾರಿ ಸ್ತೋತ್ರ ಮಾಡಿದರು, ಭಾರಿ ನಮಸ್ಕಾರ ಮಾಡಿದರು ಅಂಥೇಳಿ ಸರ್ವೋತ್ತಮನಿಗೆ ಅವರ ಯೋಗ್ಯತೆ ನೋಡ್ಕೊಂಡು ನಮಸ್ಕಾರ ಸ್ತೋತ್ರಾದಿಗಳನ್ನು ಹೆಚ್ಚೆಚ್ಚು ಮಾಡಬೇಕಲ್ಲ, ಅದು ತೋರ್ಸೋಕ್ಕೋಸ್ಕರ ಸಂಸ್ತುತಃ ಪ್ರಣತಃ ಹರಿ. ತತಃ ಕೃಷ್ಣಾಭ್ಯನುಜ್ಞಾತಾ ಪಾರಾಶರ್ಯ ಸದಸ್ಯಕಾ ಆರೇಭಿರೇ ಅಶ್ವಮೇಧಂ ತೇ ಮುನಿಭಿ ಬ್ರಹ್ಮವಾದಿಭಿ. ಇಷ್ಟೆಲ್ಲ ಮುಗೀತೀಗ. ಆ ಸಂಪತ್ತು ಬರಲಿಕ್ಕೂ ಇಲ್ಲಿ ಬರಲಿಕ್ಕೂ ಪರಿಷ್ಠಿತ ಹುಟ್ಟು ಎಲ್ಲದಕ್ಕೊಂದೆಲ್ಲ ಸರಿತು. ಅದಕ್ಕೇನೆ ಜ್ಯೋತಿಷ್ಯರನ್ನು ಕರೆಸ್ತಾನೆ, ಜಾತಕ ಬರೆಸೋದು, ಜಾತಕರನ್ನೆಲ್ಲ ಆಗಬೇಕದಲ್ಲ. ಆಯಿತು. ಏನು ನಡೀತಾಗ ಅವ್ರು ಹೇಳಿದ್ರು ಆತ ಏನೇನಾಗ್ತಾನೆ ಎಲ್ಲ ಹೇಳಿಬಿಡ್ತಾನೆ. ಹೇಳ್ಬಿಟ್ಟು ಕೊನೆಗೆ ಭಾಗವತ ಕೇಳಿ ದೇಹ ಬಿಡ್ತಾನೆ, ಅದೆಲ್ಲ ಹೇಳ್ಬಿಟ್ಟು ಶಾಪನೂ ಬರೋ ಎಲ್ಲ ಹೇಳಕ್ಕೆ ಬಿಡ್ತಾರೆ. ಮೊದಲೇ ಎಂಥ ಜ್ಯೋತಿಷಿಗಳಿದ್ದಾರೆ ಆ ಕಾಲಕ್ಕೆ. ಎಂಟೈರ್ ಹಿಸ್ಟ್ರಿ ಭಾಗವತಲ್ಲಿ ಬರುತ್ತೆ, ಡಿಟೇಲಾಗಿ ಹೇಳ್ತಾರೆ. ಎಲ್ಲ ಇವೆಂಟ್ಸ್ ಹೇಳ್ಬಿಡು. ಕಲಿಗ್ರಹ ಮಾಡ್ತಾನೆ, ಈಗ ಅಶ್ವಮೇಧ ಮಾಡ್ತಾನೆ, ಏನೇನಾಗುತ್ತೆ ಎಲ್ಲವನ್ನು ತಿಳಿಸಿ ಪರ್ಫೆಕ್ಟಾಗಿ. ಅಂದರೆ ದೃಷ್ಟಿಯಿಂದ ಪರೀಕ್ಷಿತ ರಾಜನಿಗೆ ಆ ಮುಂಚೆ ವಿಷಯ ಗೊತ್ತಿದೆ ಆತನಿಗೆ, ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇ ಹೊರತು ಅವೆಲ್ಲ ನಡೆದೋಯ್ತು. ಹಾವು ಬಂದು ಕಚ್ಚೆ ಹಾವಿನಿಂದಲೇ ಸಾಯ್ತಾ ಎಲ್ಲನೂ ಹೇಳಿರ್ತಾರೆ. ಅದಿಷ್ಟು ಹಾಗೆ ನಡೆಯುತ್ತೆ. ಅದು ಜ್ಯೋತಿಷ್ಶಾಸ್ತ್ರ ಸತ್ಯ, ಮುಖ್ಯವಾಗಿ ಜ್ಯೋತಿಷ್ಶಾಸ್ತ್ರ ವೇದಾಂಗ, ಅದು ಸುಳ್ಳಾಗ ಸತ್ಯವಾಗತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಅದು ಕಮರ್ಷಿಯಲ್ ಆಯಿತೋ ಸಿದ್ಧಿ ಹೊರಟೋಯ್ತು. ಯಾವುದು ಕಮರ್ಷಿಯಲ್ ಆದ ತಕ್ಷಣ ಕ್ವಾಲಿಟಿ ಕೆಟ್ಟು ಹೋಗ್ಬಿಡುತ್ತೆ. ಕಾರಣ ಎಲ್ಲಿ ಹಾಗೆ ಮಾಡ್ತಾರೆ. ಮನೆಯಲ್ಲಿ ಯಾಕೆ ಅಡುಗೆ ವ್ಯವಸ್ಥೆ ಸರಿ ಇರುತ್ತೆ ಅಂತ ಕೇಳಿದರೆ ಕಮರ್ಷಿಯಲ್ ಅಲ್ಲ ಅದು. ಹೋಟ್ಲಲ್ಲಿ ಏನು ಮಾಡ್ತಾರೆ, ಅವನು ದುಡ್ಡು ಬರಬೇಕು ಅವನಿಗೆ, ಏನೋ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಕಡಿಮೆ ತಿನ್ನಬೇಕು, ಹೆಚ್ಚು ದುಡ್ಡು ಕೊಡಬೇಕು, ಇವೆಲ್ಲ ಯೋಚನೆ ಮಾಡಿ ಪಾಡಿಗೆ ಸರ್ವನಾಶ ಆಗಿಬಿಡುತ್ತೆ. ಆ ಟೆಂಡೆನ್ಸಿನೇ ಅದಕ್ಕೆ ಫಲ ಕೇಳಬಾರ್ದು. ಕಮರ್ಷಿಯಲ್ ಆಗೋದು ಅಂದರೆ ಫಲ ಕೇಳೋದು ಒಂದು. ಎಲ್ಲಿ ಫಲಕ್ಕೋಸ್ಕರ ಕೆಲಸ ಮಾಡ್ತಾರೆ ಅಲ್ಲಿ ಕ್ವಾಲಿಟಿ ಸರಿ ಇರೋದಿಲ್ಲ. ಆಳು ಮಾಡಿದ್ದು ಹಾಳು ಅಂತ ಮಾತಿಲ್ಲ. ಆಳು ಅಂದರೆ ಏನರ್ಥ? ದುಡ್ಡಿ ಮಾಡೋನು ಅಂತ ಅರ್ಥ. ದುಡ್ಡಿ ಹುಡುದವ್ರನ್ನ ಆಳು ಅಂತ ಕರೆಯೋದಿಲ್ಲ. ಬೇಕಾದ್ದೆಲ್ಲ ಮಾಡಿದಾಗ ಆಳು ಅಂತ ಹೆಸರು ಬರೋಲ್ಲ. ದುಡ್ಡಿಗೋಸ್ಕರ ಮಾಡಿದಾಗ ಮಾತ್ರ ಆಳು ಅಂತ ಕರೆಯೋದು. ಆದ್ದರಿಂದ ಆ ಕೆಲಸ ಬರಬಾರ್ದು. ಅವ್ರು ನೋಡಿ ಶೇಡ ಆಗ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಬೇಕಾಗಿದ್ದರು ಕಡಿಮೆ ಖರ್ಚಾಗಬೇಕು, ಲಾಭ ಹೆಚ್ಚು ಬರಬೇಕು. ಬರದೆ ಅಕ್ಕಿಗೆ ಯಾಕೆ ಕಲ್ಲು ಸೇರಿಸ್ತಾರೆ? ಕಲ್ಲಿಗೂ ದುಡ್ಡಿದೆ, ಅದು ಅಕ್ಕಿಗಿಂತ ಕಡಿಮೆ ದುಡ್ಡು ಆದ್ದರಿಂದ ಹಾಕ್ತಾರೆ ಅಷ್ಟೇ. ಆ ಫ್ರೀಯಲ್ಲಿ ಸಿಗಲ್ಲ ಅವರಿಗೆ. ತೊಗೊಂಡು ಗ್ರೈಂಡ್ ಮಾಡಿಸಿ ಲೆವೆಲ್ಲಿ ತಂದೆಲ್ಲ ಮಾಡಬೇಕದು, ಪಾಲಿಷ್ ಮಾಡಿ ವೈಟ್ ಕಾಡಬೇಕು, ಮಾಡ್ತಾರೆ ಅದಲ್ಲ. ಅದು ಇರೋದೇ ಅದಕ್ಕೋಸ್ಕರ. ಈ ಪ್ಲಾಸ್ಟಿಕ್ ಅಕ್ಕಿ ಬೇರೆ ಬರುತ್ತಂತೆ, ಎಷ್ಟು ಅನ್ಯಾಯ. ಪಾಂಡವೈಹಿ ಅದ್ರ ಕಲಿಯುಗದಲ್ಲಿ ಇವೆಲ್ಲ ಕಮರ್ಷಿಯಲ್ ಆಗುತ್ತೆ ಅಂದರೆ ಎಲ್ಲ ಫಲ ಕೇಳ್ತಾರೆ ಅಂತ ಅರ್ಥ. ಎಲ್ಲಿ ಫಲ ಕೇಳೋ ವ್ಯವಸ್ಥೆ ಇಲ್ಲ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರಲೇಬೇಕದು. ಎಷ್ಟೋ ಸಮಾರಂಭದಲ್ಲಿ ಎಷ್ಟೋ ಅಡುಗೆಯವರೆಲ್ಲ ಕೆಲವು ಸಮಾರಂಭಕ್ಕೆ ಫ್ರೀಯಾಗಿ ಕೆಲಸ ಮಾಡ್ತಾರೆ, ಕೆಲ ಕಡೆ ಹೋಗಿಬಿಟ್ಟು ದುಡ್ಡು ಇಸ್ಕೊಬೋದಿಲ್ಲ. ಆಗ ರೀತಿಯೇ ಬೇರೆ.
ದುಡ್ಡಿಗೋಸ್ಕರ ಮಾಡೋ ರೀತಿಯಲ್ಲಿ ಇದ್ದಾಗಲೇ ಬೇರೆ. ಅವ್ನು ತಪ್ಪು ಮಾಡ್ತಾರೆ ಅಷ್ಟೇ, ಕೇಳಿದ್ರೆ ಕೇಳಿದ್ರೆ ಬೈತಾನೆ ಮತ್ತೆ. ನೀವು ಕೊಟ್ಟಿರೋ ಸಂಬಳ ಇದಕ್ಕಿನ್ಯಾರು ಮಾಡ್ತಾರೆ ಅಂತಾನೆ ಏನೇನೋ ಮಾತಾಡ್ತಾರೆ. ಇದು ಶ್ರದ್ಧೆ ಇದ್ದ ಯಾವ ಮಾತು ಆಡೋದಿಲ್ಲ. ತತಃ ಕೃಷ್ಣಾಭ್ಯನುಜ್ಞಾತಾ ಪಾರಾಶರ್ಯ ಸದಸ್ಯಕಾ ಆರೇಭಿರೇ ಅಶ್ವಮೇಧಂ ತೇ ಮುನಿಭಿಃ ಬ್ರಹ್ಮವಾದಿಭಿಃ. ತತಃ ಅನಂತರ ಕೃಷ್ಣಾಭ್ಯನುಜ್ಞಾತಾ ಪಾರಾಶರ್ಯ ಸದಸ್ಯಕಾ, ಕೃಷ್ಣನಿಂದ ಅನುಜ್ಞಾತಾ ಅಭ್ಯನುಜ್ಞಾತಾ, ಪೂರ್ಣವಾದ ಅನುಮತಿಯನ್ನು ಪಡ್ಕೊಂಡು ಪಾರಾಶರ್ಯ ಸದಸ್ಯಕಾ, ಪಾರಾಶರ್ಯ ವೇದವ್ಯಾಸ ರೂಪದ ಕೃಷ್ಣ ಮಾಡಿಸೋದು, ಅನುಮತಿ ಕೊಟ್ಟಿದ್ದು ಈ ಕೃಷ್ಣ. ಯಾಭ್ಯಾಂ ಶುಶ್ರೂಷು ರಾಶೀಹಿ ತಾಯಿಸ್ತುತಿಯಲ್ಲಿ 2 ಕೃಷ್ಣ ರೂಪಗಳಿಗೆ ಅಂತ ಸ್ತೋತ್ರ ಮಾಡಿದ್ದಾರಲ್ಲ ಇದು. ಆರೇಭಿರೇ ಅಶ್ವಮೇಧಂ, ಅಶ್ವಮೇಧವನ್ನು ಪ್ರಾರಂಭ ಮಾಡಿದರು. ಮುನಿಭಿ ಬ್ರಹ್ಮವಾದಿಭಿ, ಡೈರೆಕ್ಷನ್ಸಲ್ಲಿ ಯಾರ್ದು ಮುನಿಗಳು, ಅವರೇ ಯಾರು ಬ್ರಹ್ಮವಾದಿಗಳು, ವೇದವಾದಿಗಳು, ಅಪರೋಕ್ಷ ಜ್ಞಾನಿಗಳವರೆಲ್ಲ. ಆಗಿನ ಕಾಲಕ್ಕೆ ಬ್ರಾಹ್ಮಣ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಇವತ್ತು ಸಾಮಾನ್ಯ ಅಧಿಕಾರಿ ಅಂದರೆ ಪ್ರಾಮಾಣಿಕ, ಡ್ರೈವರ್ ಅಂದರೆ ಬರುತ್ತೆ, ಪೆನ್ ಅಂದರೆ ಬರೆಯುತ್ತೆ, ಹಾಗೋ ಹಾಗೆ. ಪೆನ್ನು ಬರೆಯುತ್ತಾ ಅಂತ ಹೊಸದಾಗಿ ಕೇಳಬೇಕಾಗಿಲ್ಲ, ಹಾಗೆಲ್ಲ ಹಾಗಿದ್ದರೆ ಪೆನ್ ಅಂತ ಕರೆಯೋದು. ಬ್ರಾಹ್ಮಣರೆಲ್ಲ ಬ್ರಹ್ಮವಾದಿಗಳು. ಸರ್ವಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿ ಕಾರಯಾಮಾಸ ಭಗವಾನ್ ಕೃಷ್ಣದ್ವೈಪಾಯನ ಸ್ವಯಂ. ಅದೆಂಥ ಅಶ್ವಮೇಧ ಅಂದರೆ ಸರ್ವಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ. ಸರ್ವಯಜ್ಞ ಇಂಥ ಅಶ್ವಮೇಧೆಯಾಗ ಯಾರೂ ಮಾಡಿಲ್ಲ. ರಾಮದೇವರು ಅದನ್ನು ಬಿಟ್ಟುಬಿಟ್ರೆ ವರ್ಷದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ವಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿ. ಹಿಂದೆ ಮಾಡಿದ ರಾಜಸೂಯಾಗ ಅಶ್ವಮೇಧದಿಂದ ಕೂಡಿತ್ತು, ರಾಜಸೂಯಾಶ್ವಮೇಧೆ ಅಂತ ಹೇಳಿದ್ದಾರೆ. ಇದು 2ನೇ ಅಶ್ವಮೇಧ ಅವ್ರು ಮಾಡ್ತಿರೋದು. ಕಾರಯಾಮಾಸ ಭಗವಾನ್ ಕೃಷ್ಣದ್ವೈಪಾಯನಃ ಪ್ರಭು, ಜಗತ್ಪತಿಯಾದ. ಜಗತ್ಪತಿ ಅಂತ ಯಾತಕ್ಕೆ ಅಬ್ಜೆಕ್ಟಿವ್ ಹಾಕಿದರು ಅಂದರೆ ಕೃಷ್ಣದ್ವೈಪಾಯನ ಅಂತ ಅಷ್ಟೇ ಅಂದರೆ ಕಶ್ಚದ ಋಷಿ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂಥೇಳಿ ಜಗತ್ಪತಿ ಅಂತ ಸೇರಿಸಿದರು. ಜಗತ್ಪತಿ ಕೃಷ್ಣದ್ವೈಪಾಯನಃ ಭಗವಾನ್, ಅದೊಂದು ಬೇರೆ ಜೊತೆಗೆ ಭಗವಾನ್ ಜಗತ್ಪತಿ ಕೃಷ್ಣದ್ವೈಪಾಯನಃ ಸ್ವಯಂ ಕಾರಯಾಮಾಸ, ಸ್ವತಃ ಮಾಡಿಸಿದರು. ಈಗ ಯಾರು ಪುರೋಹಿತರು, ದೊಡ್ಡ ರೆಪ್ಯೂಟೆಡ್ ಪುರೋಹಿತ ಮಾಡಿಸ್ತಾ ಅಂದರೆ ಭಾರಿ ಕ್ವಾಲಿಟಿ ಇರುತ್ತೆ. ಸಾವಿರದ ಯಾರು ಸೇರಿದ್ರು ಕೇಳ್ತಾರೆ, ಲಕ್ಷರು ಸೇರಿದ್ರು, ಮುಖ್ಯಸ್ಥ ಯಾರೂ ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಮುಖ್ಯಸ್ಥ ಒಬ್ಬರು ಇರ್ತಾರೆ, 10 ಜನ ಅವರು ಬಂದಿದ್ರೆ ಭಾರಿ ಗ್ರೇಟ್ ಅದು. ಮತ್ತು ಕೃಷ್ಣ ಮಾಡಿಸ್ತಿದ್ದಾನೆ, ಆ ಪುರೋಹಿತರ ಕ್ವಾಲಿಟಿ ಭಾರಿ ಜಾಸ್ತಿ. ಅದಕ್ಕಾಗಿ ಕೃಷ್ಣದ್ವೈಪಾಯನ ಸ್ವಯಂ ಅವರೇ ಮಾಡಿಸ್ತಾ ಇದ್ದಾರೆ. ಸಾಧನಾನಿತು, ಅದೇ ನಾವೇನು ಮಾಡಬೇಕು, ದೇವರು ಸಿಗಲ್ಲ ನಮಗೆ, ಆದ್ದರಿಂದ ಮಾಡಿಸೋರಲ್ಲಿ ಅವ್ರ ಸನ್ನಿಧಾನ ಅಂತ ತಿಳ್ಕೊಬೇಕು. ಗೊತ್ತಾಯ್ತು, ಅವರು ಹಾಗಿರಬೇಕು, ಸನ್ನಿಧಾನಕ್ಕೆ ತಕ್ಕಂತೆ ಅವ್ರು ಅನ್ಕೋಬೇಕಾಗ. ಅಲಂಕಾರ ಕೂತವ್ರು ಏನು ತಿಳ್ಕೊಬೇಕೀಗ, ಕೂತಾತನ ವಾಸ ಆಗ್ನೇಯ ಹಿಡಿತ ಅನಿರುದ್ಧ ವಾಸ್ಯ ಹೇಳಿದಾಗ ಅನಿರುದ್ಧ ತಿಳ್ಕೊಬೇಕಾಗ ಅಷ್ಟೇ ಸನ್ನಿಧಾನ ಇದೆ ಅಂತೇಳಿ. ಇವ್ರು ಹಾಗಲ್ಲ, 2 ಒಂದೇ. ಸ್ವತಃ ಭಗವಂತನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಇಲ್ಲದೆ ಹೋದ ಕಾಲಕ್ಕೆ ಯಾರೇ ಅದು ಯಾವ್ದು ಗೌರವ ಕೊಡ್ತಾ ಇದ್ದರೆ ಅವರ ಸನ್ನಿಧಾನ ಬಂದಿದೆ. ವ್ಯಕ್ತಿಯವನು ಅಪಾಯಿಂಟ್ ಆಯಿತು, ವ್ಯಕ್ತಿ ಅಲ್ಲ, ಏನಾದವನೀಗ ಅಧಿಕಾರಿ ಆಗ್ತಾರೋ. ಅದಕ್ಕೆ ಪುರೋಹಿತ ಎಲ್ಲ ಅನುಸಂಧಾನ ಮಾಡಬೇಕಾದ್ರೆ ನಮ್ಮೊಳಗೆ ದೇವರು ಮಾಡಿಸ್ತಾ ಇದ್ದಾನೆ, ಅದಕ್ಕೆ ನ್ಯಾಯ ಸಲ್ಲಿಸಬೇಕು, ಗೌರವ ಬರಬೇಕು ಅದಕ್ಕೆ ಅಂತೇಳಿ ಹೊಣೆ ಹೊರಬೇಕು. ಸಾಧನಾನಿತು ಸರ್ವಾಣಿ ಶಾಲಾಂಚೈವ ಹಿರಣ್ಮಯೀಂ, ಅದಕ್ಕೆ ವ್ಯಾಸಪೀಠ ಅಂತ ಹೆಸರಿಟ್ಬಿಟ್ರು. ವ್ಯಾಸಪೀಠ ಯಾರೇ ಕೂತ್ಕೊಂಡಿದ್ರು ಕೂಡ ಏನವರಿಗೀಗ ಕುಡಿಸೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಸರಿಯಾಗಿ ಕುಡಿಸ್ಬೇಕು ಅಂಥೇಳಿ. ಕೂತ ಮೇಲೆ ಯಾರವರೀಗ ವ್ಯಾಸಪೀಠದಲ್ಲಿ ಕೂತಿದ್ದಾರೆ, ನಿಯಮಗಳುಂಟು. ವ್ಯಾಸಪೀಠದಲ್ಲಿ ಪ್ರವಚನ ಮಾಡ್ತಿರ್ಬೇಕಾದ್ರೆ ಯಾರೇ ಬಂದರೂ ಎದ್ದು ಹೋಗಬಾರದಾತ, ಅರ್ಥ ಆಯ್ತಿಲ್ಲ. ಸ್ವತಃ ಗುರುಗಳು ಬಂದರೆ, ತಂದೆ ತಾಯಿ ಬಿಟ್ಟು ಇನ್ಯಾರು ಬಂದರೂ ಕೂಡ ಹೇಳಬಾರ್ದು. ಕೂತ್ಬಿಟ್ಟಿದ್ದಾನೆ ಈಗ, ಅದನ್ನು ಕೂಡಿಸ್ಬೇಕಿಟ್ಟು ಒಳ್ಳೆ ಮಾತ್ರ ತಾನೇ ಎದ್ದೋಗಿ ನಮಸ್ಕಾರ ಮಾಡಬಾರ್ದು. ಇವ್ರಿಗೆ ಮಾತ್ರ ಎಕ್ಸೆಪ್ಷನ್, ಇವರು ದೊಡ್ಡವರಾದ್ದರಿಂದ ಅವರಿಗೆ ಮಾತ್ರ ಹೊರತು ಇನ್ಯಾರು ಕೂಡ ಇನ್ಯಾರು ಬಂದರೂ ಹೇಳಬಾರ್ದಾತ. ನೀವು ಸಾವುಗಳು ಬಂದರೆ, ಕೆಲವು ಸಾವುಗಳು ಬಂದರೂ ಹೇಳಲ್ಲ, ಅದು ಭಾರಿ ಅತಿರೇಕ. ಅದು ತಂದೆ ತಾಯಿ ಸಾವುಗಳು ಇನ್ನೂ ಭಾರಿ ದೊಡ್ಡವರಾದ್ರಿಂದ ಏನು ಮಾಡಬೇಕು, ಹೇಳಲೇಬೇಕು, ನಮಸ್ಕಾರ ಮಾಡಲೇಬೇಕು. ಯಾಕಂದರೆ ಆ ಕಡೆ ತಿರುಗಿ ಕೂತ್ಬಿಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅದು ಪ್ರವಚನ ಮಾಡದೇ ಇರೋ ಅದಕ್ಕಿಂತ ಕೋಟಿ ಪಾಲು ಪುಣ್ಯ ಜಾಸ್ತಿ ಬರ್ತದೆ, ಅದು ಅವಮಾನ. ಅದೆಲ್ಲ ಅದು ಆ ರೀತಿ ಸೂತ ಪುರಾಣಿಕರು ಹೇಳಲಿಲ್ಲ, ಅರ್ಥ ಆಯ್ತಾ. ಇದೇ ಕಥೆಗೆ ಎಕ್ಸೆಪ್ಷನ್ ತೋರಿಸ್ಬಿಟ್ರು. ಅಲ್ಲದ ತಕ್ಷಣ ಕೊಂದೇ ಹಾಕಿಬಿಟ್ರು, ಬಿಡಲಿಲ್ಲ ಅವರು, ಕೊಂದೇ ಬಿಟ್ರು. ಅದು ಭಾಳ ಅನ್ಯಾಯ. ಅವರಿಗೆ ಸಿಟ್ಟು ಅಲ್ಲ, ಇದದು ಕೊನೆಗಟ್ಟಕೊಂಡು ನ್ಯಾಯ ಕೊಲ್ಲು ಅಂತ ಹೇಳ್ತಾರೆ, ಸಿಟ್ಟಿಲ್ಲಿ ಹೇಳೋದಿಲ್ಲ, ನ್ಯಾಯ ಅದು. ದೊಡ್ಡವ್ರು ಬಂದಾಗ ಆ ರೀತಿ ಹೇಳದೆ ಹೋದರೆ ದೊಡ್ಡ ದ್ರೋಹ. ಆದ್ದರಿಂದ ಮಾಡಿದರು. ತಕ್ಷಣ ಅವರೆಲ್ಲ ಕೇಳಿಕೊಂಡ್ರು. ಭಾಗವತಲ್ಲೇ ಬರುತ್ತೆ ಕಥೆ ಅದು. ಸ್ವಾಮಿ ಹೀಗಾಯಿತು, ಯಜ್ಞ ಮಾಡೋಕ್ಕೋಸ್ಕರ ಆತೆ ಪಾಪ ಪುರಾಣ ಇಷ್ಟು ದಿವಸ ಹೇಳ್ಕೊಬಂದಿದ್ದಾರೆ, ಪುರಾಣನ ಕೊಂದೆ ಹಾಕಿಬಿಟ್ಟಾರೆ, ಮುಂದೆ ಕೇಳೋದು ಹೇಗೆ, ಇದು ಮಾಡೋದು ಹೇಗೆ ಅಂದರೆ ಯೋಚನೆ ಮಾಡಬೇಡಿ ಅಂತೇಳಿ ಅವ್ರ ಮಗ ಇರ್ತಾರೆ ಉಗ್ರ, ಅವ್ರಿಗೆ ಎಲ್ಲ ಜ್ಞಾನ ಬರಲಿ ಅಂತ ಹೇಳ್ತಾರೆ. ಇದಾಗ್ತಾರೆ ಇವರು ರೋಮಹರ್ಷಣ ರೋಮಹರ್ಷಣಿ ಅವರು.
ರೋಮಹರ್ಷಣರು ಸೂತರು, ರೋಮಹರ್ಷಣಿ ಮಗ ಉಗ್ರಶ್ರವಸ್ ಅಂತ ಹೆಸರು. ಅವರು ಮಹಾಭಾರತ ಬಂದು ಕಂಟಿನ್ಯೂ ಮಾಡಿದರು, ವರದಿಂದ ಕಂಟಿನ್ಯೂ ಮಾಡಿದರು. ಪರೀಕ್ಷೆ ಮಾಡೋದನ್ನು ಮಾಡಿದರು, ಅನುಗ್ರಹ ಮಾಡೋದನ್ನು ಮಾಡಿದರು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಅನುಗ್ರಹ ಮಾಡೋ ಶಕ್ತಿ ಇರಬೇಕು. ಅರ್ಥ ಇಲ್ಲರೂ ಪರೀಕ್ಷೆ ಮಾಡೋಕ್ಕೆ ಬರೋದಿಲ್ಲ. ಅನುಗ್ರಹ ಮಾಡೋ ಶಕ್ತಿ ಇದ್ದರೆ ಮಾತ್ರ ಮಾಡಬೇಕು. ಮಕ್ಕಳೇ ಅಷ್ಟೇ, ಯಾವುದೋ ಬಡ್ದು ಬಿಡ್ತಾರೆ, ತಕ್ಷಣ ಒಳ್ಳೆಯ ಶುರು ಮಾಡಿಬಿಡುತ್ತೆ. ಸರಿ ಮಾಡಿ ಕೊಟ್ಟರೆ ಖುಷಿಯಾಗಿಬಿಡುತ್ತೆ. ಇಲ್ದರೂ ಅಳ್ತಾರೆ, ಅದು ಬಿಡೋದಿಲ್ಲ. ಯಾರೇ ಅದಕ್ಕೆ ಹೇಳ್ತಾರೆ, ಕೊಲ್ಲೋ ಹಕ್ಕು ಯಾರಿಗಿದೆ? ಬದುಕಿಸೋ ಹಕ್ಕಿದ್ದರೆ ಮಾತ್ರ, ಇಲ್ಲದೆ ಮರ್ಡರ್ ಆಗುತ್ತೆ. ಇದು ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಯಾವ ಕೆಲಸ ಮಾಡಲಿಕ್ಕೆ ಒಬ್ಬರಿಗೆ ಡ್ರೈವ್ ಸ್ಟಾರ್ಟ್ ಮಾಡೋ ಅಧಿಕಾರ ಯಾರಿಗಿದೆ? ಸ್ಟಾಪ್ ಮಾಡೋಕ್ಕೆ ಬಂದರೆ ಮಾತ್ರ. ಇಲ್ಲದೋದ್ರೆ ಅವ್ರು ಕೊಂದು ಬಿಡ್ತಾರೆ ಜನಗಳ. ಯಾವುದೇ ಮಾತಿನ ಎಚ್ಚರಿಕೆ ಇರಬೇಕು. ಇಲ್ಲಿ ಪರಶುರಾಮ, ಇಲ್ಲಿ ಸಿಂಪಲ್ ನೋಡಿ, ಪರಶುರಾಮದೇವರಿಗೆ ಹೇಳಿದರು, ಉಳಿದವ್ರಿಗೆ ಹೇಳಿದರು ಕೊಂದು ಬಿಡ್ರಿ ಅಂಥೇಳಿ. ಅವರು ಕೊಲ್ಲೋದಿಲ್ಲ ಅಂತೇಳಿ ಪರಶುರಾಮ ಇವ್ರನ್ನ ಅವ್ರಿಗೆ ಎಲ್ಲರೂ ಕೊಂದು ಹಾಕೋದು. ತಕ್ಷಣ ಕೊಂದು ಹಾಕಿಬಿಟ್ರು. ಎರಡು ಕಾರಣಕ್ಕೆ ಕೊಂದರು. ಒಂದು, ಜಮದಗ್ನಿಗೆ ಏನು ಶಕ್ತಿ ಇದೆ? ಬದುಕಿಸೋ ಶಕ್ತಿ ಇದೆ ಅವರಿಗೆ. ಅರ್ಥ ಆಯ್ತಾ? ಈಗ ಬದುಕಿಸೋ ಶಕ್ತಿ ಇದೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಪರಶುರಾಮ ಸ್ವತಃ ಭಗವಂತ. ಆ ವಿಚಾರ ಮುಂದೆ ಆದರೆ ಮಾತು ಕೇಳಿದ್ದು ತಂದೆ ಮಾತನ್ನು ಕೇಳಬೇಕು ಅನ್ನೋದು ಎಷ್ಟು ಮುಖ್ಯನೋ ಅಂತ ಕಾಂಪಿಟೆನ್ಸ್ ಇದೆ. ಏನು ಬೇಕು ಅವ್ರಿಗೆ? ಎಲ್ಲ ಬದುಕಲಿ ಅಂತ ಕೇಳಿದ್ರು, ಎಲ್ಲ ಬದುಕಿಸ್ಬಿಟ್ರು ತಕ್ಷಣ. ಅಲ್ಲೇ ಇಮ್ಮಿಡಿಯೇಟ್. ಮತ್ತೆ ಏನು ಬರಬೇಕು? ಭಾರಿ ಖುಷಿ ಆಯ್ತು ನನಗೆ, ಎಲ್ಲ ಬದುಕಬೇಕು. ಇದು ಅರ್ಥ ಮಾಡಿಕೊಂಡಾಗ ನಾವು ಪ್ರತಿಯೊಂದು ಯೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನು ಹಾಳು ಮಾಡಬೇಕು ಹೊರಟಾಗ ಮತ್ತು ಸರಿ ಮಾಡೋ ಶಕ್ತಿ ಇದ್ದರೆ ಮಾತ್ರ ಮಾಡಬೇಕು, ಹೊರತು ಉಳಿದವ್ರು ಮಾಡಬಾರ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಕೆಲವೆಲ್ಲ ಕೊಟ್ಟಿರ್ತಾರೆ, ಸ್ಪೆಷಲ್ ತಂದಿರ್ತಾರಲ್ಲ, ಯಾವುದೋ ಲಾಕ್ ತಂದಿರ್ತಾರೆ, ಅದು ವರ್ಕ್ ಮಾಡ್ತಿರ್ತಾರೆ. ಇವನು ಓಪನ್ ಮಾಡಬಾರ್ದು, ಅದನ್ನು ಅವ್ರಿಗೆ ಕೊಟ್ಟರೆ ಮಾಡಿಕೊಡ್ತಾರೆ. ಇವ್ನು ಮಾಡಿದ್ರೆ ಏನು ಮಾಡಿಬಿಡ್ತಾರೆ, ಕೆಟ್ಟ ಅವ್ರಿಗೆ ರಿಪೇರ್ ಮಾಡ್ಲಿಕ್ಕೆ ಬರೋದಂತೆ ಮಾಡಕ್ಕೆ ಬಿಡ್ತಾನೆ ಕೊನೆಗೆ. ಅವರಿಗೂ ಬರೋದಿಲ್ಲ. ಅದು ಮುಟ್ಟಬಾರ್ದು. ಇವನು ಇಂಟ್ಯಾಕ್ಟ್ ಹಾಗೆ ಕೊಡಬೇಕು ಅಷ್ಟೇ ಹೊರತು ಸ್ವಲ್ಪ ಹೆಚ್ಚು ಕಡೆ ಮಾಡಿ ಮಿಸ್ಹ್ಯಾಂಡ್ಲ್ ಮಾಡಿಬಿಟ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಿದ. ಇದೆಲ್ಲ ಲೋಕಧರ್ಮಗಳಿವೆಲ್ಲ. ಅವೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆದಾಗ ಯಾವ ಧರ್ಮಕ್ಕೂ ಅರ್ಥ ಇರೋದಿಲ್ಲ. ಹೇಳಲಿಲ್ಲ, ಅವ್ರು ಮಾಡಿದ ತಪ್ಪು. ಬಲರಾಮ ದೇವ್ರು ಬಂದರೆ ಹೇಳಲಿಲ್ಲ. ಬಲರಾಮ ದೇವ್ರು ಯಾರು? ಅವರು ಭಾರಿ ದೊಡ್ಡವರು, ಶೇಷದೇವರವರು. ಎಷ್ಟು ಮೇಲಿದ್ದಾರೆ ಯೋಚನೆ ಮಾಡಿ. ಶಾಪ ಕೊಟ್ಟರು. ಇಂದ್ರದ್ಯುಮ್ನರಾದ ಹೇಳಲಿಲ್ಲ, ಅಗಸ್ತ್ಯರು ಬಂದಾಗ ಶಾಪ ಕೊಟ್ಟರು, ಏನು ಹಾನಿಯಾಗಿಬಿಟ್ಟು ಅಂತೇಳಿ. ಇವತ್ತು ಅಷ್ಟೇ ಗೌರ್ಮೆಂಟ್ ಆರ್ಡ್ರ್. ಹಿಂದೆಲ್ಲ ಅದು ಇಮ್ಮಿಡಿಯೇಟ್ಲಿ ಇವನು ಡಿಸ್ಮಿಸ್ಸೇ. ಅವನು ಬ್ರಿಟಿಷರ ಕಾಲಕ್ಕೆಲ್ಲ ಹಾಗಾಗ್ತಿತ್ತು. ಡಿಸೈಡ್ ಅವ್ನು ಯಾವುದೋ ಆಚಾರ್ಯ ಯಾರೋ ಬಂದು ಇವನು ಯಾರು ನಮಸ್ಕಾರ ಯಾವನೋ ಇವನು ಅಂತ ಹೇಳಿದ, ಅಲ್ಲೇ ಡಿಸ್ಮಿಸ್ ಮನೆ ಕಳಿಸಿದ್ದೆ ಕೆಲಸ. ಅದು ವ್ಯಾಲಿಡ್, ಅದು ಇನ್ವ್ಯಾಲಿಡ್ ಅಲ್ಲ. ಅದು ಅವನಿಗೇನು ಗೊತ್ತಿಲ್ಲ, ಇದೇ ಗೊತ್ತಿಲ್ಲ, ಬಿಹೇವಿಯರೇ ಗೊತ್ತಿಲ್ಲ. ರೆಸ್ಪೆಕ್ಟಿಂಗ್ ದಿ ಸುಪೀರಿಯರ್ಸ್ ಅನ್ನೋದು ಡ್ಯೂಟಿ. ಅವ್ನು ಪಾರ್ಟ್ ಆಫ್ ಇಟ್. ಅವ್ರು ಎಷ್ಟೇ ಅವನ ಇದಾಗಿರಲಿ, ಎಫಿಷಿಯನ್ಸಿ ಎಷ್ಟು ಮುಖ್ಯನೋ ಡಿಸಿಪ್ಲಿನ್ ಅಷ್ಟೇ ಮುಖ್ಯ. ಅದು ಸುಪ್ರೀಂ ಕೋರ್ಟಲ್ಲಿ ಕೂಡ ಅದನ್ನ ಅಪ್ಲೈಡ್ ಮಾಡ್ತಾರೆ. ಎಂದೂ ಕೂಡ ಇದಾಗೋದಿಲ್ಲ. ತಪ್ಪಲ್ಲ. ಶಿಕ್ಷೆ ಕೊಡದೆ ಹೋದರೆ ಉಳಿದವ್ರಿಗೆ ಮೆಸೇಜೇ ಸಿಗೋಲ್ಲ. ಒಬ್ಬ ಕೊಲೆಗಡಕನ್ನು ಹಿಡಿದು ಕೊಲೆಗಡೆ ಕ್ಷಮಿಸಿಬಿಟ್ರೆ ಏನಾಗುತ್ತಾಗ ಎಲ್ಲ ಕೊಲೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ತಪ್ಪಿತಸ್ಥನ ಕ್ಷಮಿಸಿ, ಒಬ್ಬ ಕಾಪಿ ಹೊಡೆದ್ರೆ ಕ್ಷಮಿಸಿದರು, ಎಲ್ಲ ಕಾಪಿನೇ. ಅವನ್ಯಾಕೆ ಕ್ಷಮಿಸಿದ್ರಿ ಅಂತ ಕೇಳ್ತಾನೆ ಇಮಿಡಿಯೇಟ್. ಅದೇ ಉತ್ತರ ಅವನಿಗೆ ಮಾಡಲಿಕ್ಕೆ ಬರೋದಿಲ್ಲ. ಹಾಂ ಅದು ಬೇರೆ. ಅದಕ್ಕಲ್ಲ, ಅದು ಸಂಚಾರ ಆದಾಗಲೇ ನಡೆದಿದ್ದು. ಅಲ್ಲ, ಅವರು ಮಾಡಿದ್ದಲ್ಲ, ತೀರ್ಥಯಾತ್ರೆ ಮಾಡ್ತಾ ಬಂದಾಗಲೇ ಆಗಿದ್ದದು. ಅರ್ಥ ಆಯ್ತು? ಅದು ಬೇರೆ. ಅದು ಅದು ಯಾತಕ್ಕೆ ಹೊರಟರು ಅಂದರೆ ಯುದ್ಧಕ್ಕೆ ಹೋಗಲಿಲ್ಲ ಅವರೀಗ. ಈ ಪಕ್ಷ ಎರಡು ಪಕ್ಷಕ್ಕೂ ಸೇರಲಿಲ್ಲ. ನಾನು ಬಾಳೆ ಪಿಲ್ಗ್ರಿಮ್ ಟೂರ್ ಹಾಕ್ಕೊಂಡಿದ್ದೀನಿ ಅಂತ ಹೊರಟುಬಿಟ್ರೆ ಆ ಕಡೆಗೆ. ಅಲ್ಲಿ ಇರಬಾರದು ಅಂಥೇಳಿ ಹೊರಟರು. ಆವಾಗ ಈ ಪ್ರಸಂಗ ನಡೀತು. ಗೊತ್ತಾಯ್ತು ಅಷ್ಟೇ. ಹೌದು, ಅದೇ ನಡೆದಿತ್ತು. ಸಾಧನಾನಿ ತು ಸರ್ವಾಣಿ ಸರ್ವಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿ ಕಾರಯಾಮಾಸ ಭಗವಾನ್ ಕೃಷ್ಣದ್ವೈಪಾಯನಃ ಸ್ವಯಂ. ಸಾಧನಾನಿ ತು ಸರ್ವಾಣಿ ಶಾಲಾಂ ಚೈವ ಹಿರಣ್ಮಯೀಂ ಅವಮಾನಸುತಶ್ಚಕ್ರೇ ಕೃಷ್ಣದ್ವೈಪಾಯನೇರಿತಃ. ಸಾಧನಾನಿ ತು ಸರ್ವಾಣಿ, ಯಜ್ಞ ಸಾಧನಗಳು ಏನೇನಿವೆ ಅವಿಷ್ಟನ್ನು ಕೂಡ ಪ್ಲಸ್ ಶಾಲಾಂ, ಯಜ್ಞ ಅಂತ ಸೇರಿಸ್ಬೇಕೀಗ. ಯಜ್ಞಶಾಲಾಂ, ಯಜ್ಞಶಾಲೆ, ಅದನ್ನು ಎಲ್ಲದನ್ನು ಏನು ಮಾಡಿದ್ರು ಅವರು? ಹಿರಣ್ಮಯೀಂ, ಎಲ್ಲ ಸುವರ್ಣದ್ದು. ಏನೇನು ಮಾಡಿದ್ದ ಎಲ್ಲ ಸುವರ್ಣಾತ್ಮಕ ಮಾಡಿದರೆ ಹೊರತು ಬೇರೆ ಮಾಡಲಿಲ್ಲ. ಅವ್ರು ಏನು ಯಜ್ಞಕ್ಕೋಸ್ಕರ ಸಂಪತ್ತು ತಂದ್ರಲ್ಲ, ಹಾಗೆ ವಿನಿಯೋಗ ಮಾಡಿದರು. ಯಾವ ಪರ್ಪಸ್ಸಿಗೆ ಕಲೆಕ್ಟ್ ಆಗುತ್ತೋ ಆ ಪರ್ಪಸ್ಗೆ ಉಪಯೋಗಿಸ್ಬೇಕಾ ಹೊರತು ಅದನ್ನು ಬೇರೆದಕ್ಕೆ ಉಪಯೋಗಿಸಾಗಿಲ್ಲ, ಉಪಯೋಗಿಸ್ತಾ ಇರಾಗಿಲ್ಲ, ಮಿಸ್ಯೂಸ್ ಮಾಡೋಂಗಿಲ್ಲ. ಮೂರಿದೆ ಅದಕ್ಕೆ. ಸರಿಯಾದ ಉಪಯೋಗಿಸೇನೆ ಮಾಡಿದೆ, ಬಟ್ ಆ ಪರ್ಪಸ್ ಕಲೆಕ್ಟ್ ಮಾಡಿದ್ದಲ್ಲ ಅವರು. ತಪ್ಪದು. ಯಾವ ಪರ್ಪಸ್ ಆ ಪರ್ಪಸ್ಗೆ ಉಪಯೋಗ ಆಗಬೇಕಿದ್ದು ಅರ್ಥ ಮಾಡಿಕೊಂಡ್ರೆ, ಅವರು ಯಜ್ಞಕ್ಕೋಸ್ಕರ ತಂದಿದ್ದರಿಂದ ಅದಿಷ್ಟು ಯಜ್ಞಕ್ಕೆ ಉಪಯೋಗಿಸಿದರು.
ಅದು A1 ಕ್ವಾಲಿಟಿ. ಆ ರೀತಿ ಮಾಡೋಕ್ಕೆ ಸಾಧ್ಯ ಇದೆ. 10 ಟ್ಯಾಂಕ್ ಮಾಡ್ತಾರೆ ಅಷ್ಟೇ ಹೊರತು ಹಿರಣ್ಮಯವಾದಂಥ ಶಾಲೆ ಯಾರು ಮಾಡ್ತಾರೆ? ಅವ್ರ ಯೋಗ್ಯತೆಯಲ್ಲಿ ಯೋಗ್ಯತೆ ಇತ್ತು ಮಾಡಿದರು. ಇದರ ಅರ್ಥ ಏನು ಅಂದರೆ ಸಾಮರ್ಥ್ಯ ಇದ್ದರೆ ನಂಬರ್ 1 ಮಾಡಬೇಕು. ನಮ್ಮ ಕೆಪಾಸಿಟಿ ನಂಬರ್ 1. ಇನ್ನೂ ಹೇಳೋದಾದರೆ ನಮ್ಮ ಕೆಪಾಸಿಟಿ ನಂಬರ್ 1 ಮಾಡಬೇಕು. ಆದರೆ ಇವನು ಮಾಡಲ್ಲ ಹಾಗೆ. ಪವಮಾನ ಮಾಡಬೇಕು, ಅಡ್ಜಸ್ಟ್ ಮಾಡ್ತಾನೆ. ಮಗಳು ಮದುವೆ ಮಾಡಬೇಕು, ನಂಬರ್ 1 ಛತ್ರ ಹಿಡಿತಾರೆ, ಬಿಡೋದಿಲ್ಲ. ಸಾಲ ಮಾಡಿ ಇದನ್ನು ಮಾಡಿ ಕಂಡವ್ರು ಕಾಲು ಹಿಡಿದು ಕಷ್ಟ ಮಾಡ್ತಾರೆ. ಅಂದರೆ ಅಲ್ಲಿ ನೋಡಿ ಬೇಕಿದೆ ಅವರಿಗೆ. ಅದೇ ಪರ್ಸನ್ನೇ ಪವಮಾನವು ಖರ್ಚಾಗೋದು ಅದ್ರ 100 ಅಲ್ಲ. ಅದನ್ನು ಥರ್ಡ್ ಕ್ವಾಲಿಟಿ ಮಾಡ್ತಾನೆ. ಇದನ್ನೇನು ಮಾಡ್ತಾನೆ? ನಂಬರ್ 1 ಮಾಡ್ತಾನೆ. ಎಷ್ಟೋ ಸತ್ತು ಹೇಳ್ತಾರೆ, ಮಗಳಿಗೆ ಮದುವೆಯಾಗಿ ಮೊಮ್ಮಕ್ಕಳು ಹುಟ್ಟಿದ್ರು ಸಾಲ ತೀರೋದ್ರಲ್ಲಿ, ಇವನ್ನ ಮದುವೆ ಮಾಡಿದ ಸಾಲ ತೀರೋದಿಲ್ಲ ಅಂತೇಳಿ. ಅದು ಸರಿಯಲ್ಲ. ಅದನ್ನ ನಾವು ಪಕ್ಷಪಾತ ಮಾಡ್ತೀವಿ. ನಾವು ದೇವ ಕಾರ್ಯ ಬಂದಾಗ ಕೈ ಹಿಡ್ತಾ ಇರ್ತದೆ, ಸ್ವಂತ ಕಾರ್ಯ ಬಂದಾಗ ಭಾಳ ಲಿಬರಲ್ ಆಗಿಬಿಡ್ತಾನೆ. ಹಾಗೆ ಉಲ್ಟಾ ಆಗಬೇಕದು. ಸ್ವಂತ ಕೆಲಸಕ್ಕೆ ಲಿಮಿಟ್ ಮಾಡ್ಕೋಬೇಕು, ಇದಕ್ಕೆ ಧಾರಾಳ ಇರಬೇಕು. ಸಾಧನಾನಿತು ಸರ್ವಾಣಿ ಶಾಲಾಂಚೈವ ಹಿರಣ್ಮಯೀಂ. ಇದೆಲ್ಲ ಯಾರು ಮಾಡಿದರು? ಪವಮಾನ ಸುತಶ್ಚಕ್ರೆ ಕೃಷ್ಣದ್ವೈಪಾಯ ನೀರಿತ. ಇದು ಪದಕ್ಕೆ ಎಷ್ಟು ಅರ್ಥ ಇದೆ. ಈ ಶಾಲಾ ನಿರ್ಮಾಣ ಮಾಡೋದು ಎಲ್ಲ ಕೂಡ ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಗೊತ್ತಿರಬೇಕು? ವಾಸ್ತುಶಾಸ್ತ್ರ ಗೊತ್ತಿರಬೇಕು. ಆಚಾರ್ಯ ತಂತ್ರಶಾಸ್ತ್ರದಲ್ಲಿ ವಾಸ್ತು ಎಲ್ಲ ಬರೀತಾರೆ. ಅರ್ಥ ಆಯ್ತಾ? ಪೂರ್ಣಪ್ರಜ್ಞೆ ಸರ್ವಜ್ಞರವರು. ಆದ್ದರಿಂದ ಅವ್ರ ನೇತೃತ್ವದಲ್ಲಿ ಆಯ್ತದು. ಯಾರ್ಯಾರೋ ಮಾಡಿಬಿಟ್ರೆ ಅವನು ಮಾಡ್ಲಿಕ್ಕೆ ಬರೋದಿಲ್ಲ. ವಾಸ್ತವವು ತುಂಬ ಇಂಪಾರ್ಟೆಂಟ್ ಅದು. ಪವಮಾನ ಸಾಧನಾನಿತು ಸರ್ವಾಣಿ ಶಾಲಾಂಚೈವ ಹಿರಣ್ಮಯೀಂ ಪವಮಾನ ಸುತಃ ಚಕ್ರೆ. ಪವಮಾನ ಪವಮಾನ ಪ್ಯೂರಿಟಿ ಇನ್ನೊಂದು ಹೆಸರು, ಸಾಮರ್ಥ್ಯಕ್ಕೆ ಮತ್ತೊಂದು ಹೆಸರು. ಭೀಮಸೇನ ದೇವರನ್ನು ಅದೆಲ್ಲ ಮಾಡಿದರು. ಮತ್ತು ಅಲ್ಲೂ ಕೂಡ ಕೃಷ್ಣ ದ್ವೈಪಾಯ ನೇರಿದ. ಭೀಮ ನೀನು ಮಾಡು ಅಂತ ಮಾಡಿದರು. ಮತ್ತು ಹೀಗೆ ಮಾಡು ಅಂತ ಹೇಳೋದು ಫಾರ್ಮಲ್ಲಾಗಿ ಅಷ್ಟೇ. ಅವರಿಗೆಲ್ಲ ಗೊತ್ತಾದ್ದರಿಂದ ಭಾಷ್ಯ ಬರೀರೋ ಅಂದ್ರೆ ಅಷ್ಟೇ. ಹೇಗೆ ಬರೀರಿ ಅಂತ ಹೇಳಲಿಲ್ಲ. ಗುರುಸೂತ್ರ ಭಾಷ್ಯ ವಿಲಂಬಿತಂ ವ್ರಜೇಹೆ ಅಂತ ಹೇಳಿದರು. ಭಾಷ್ಯ ಬರೋದು, ನಿರ್ಣಯ ಬರೀರೋದು ನಿರ್ಣಯ ಬರೋದು. ಅಪ್ಪಣೆ ಮಾಡಿದರು, ಮುಂದೆ ಕೆಲಸ ಮುಗಿಸಿದ್ರು. ಹೌದು, ಪವಮಾನ ಸುತಃ ಚಕ್ರೆ. ಅದು ವಾಯುದೇವರಿಗಷ್ಟೇ. ಹನುಮಂತ ವಾಯುಸೂತಂ, ವಾಯುಸೂನು ಅಂತಲೇ ಕರೆಯೋರು. ಅವರು ಕರೆದ್ರು ಕೂಡ ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ ಅವ್ರಿಗೇನಿಲ್ಲ. ದೇವತೆಗಳೇ ಅವರೇ ಅವತಾರ ಮಾಡ್ತಾರೆ. ಇವರಂತೂ ಪೂರ್ತಿ ಅವರೇ. ಅಥಾನುಮಂತ್ರಿತೋತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ ತುರಗಂ ಕೃಷ್ಣ ಸಾರಂಗಂ ಅನುಭವರಾಜ ವಾಸವಿ. ಅಥ ಅನುಮಂತ್ರಿತೋತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ ತುರಗಂ ಕೃಷ್ಣ ಸಾರಂಗಂ ಅನುಭವರಾಜ ವಾಸವಿ. ಈಗ ಯಜ್ಞದ ಮುಖ್ಯವಾದ ಭಾಗ ಯಾವುದು ಅಂದರೆ ಕುದುರೆ ಬಿಡಬೇಕೀಗ ಅಶ್ವವನ್ನು. ಅನುಮಂತ್ರಿತ ಉತ್ಸೃಷ್ಟ. ಅನುಮಂತ್ರಿತ ಅಂದ್ರೇನು? ಯಥಾವತ್ತಾಗಿ ವಿಧಿವಿಧಾನಕ್ಕೆ ಅನುಗುಣವಾಗಿ ಬಿಡಲ್ಪಟ್ಟಂತಹ ಸಂಕಲ್ಪ ಮಾಡೋದು, ಇದನ್ನು ಮಾಡೋದು, ವ್ಯವಸ್ಥೆ ಮಾಡೋದು, ಕುದುರೆ ಮಾಡತಕ್ಕಂಥ ವ್ಯವಸ್ಥೆ, ಅದರಲ್ಲಿ ಆವಾಹನೆ ಮಾಡೋದು, ಯಜ್ಞದ ಕುದುರೆ ಅಂತ ಡಿಕ್ಲೇರ್ ಮಾಡಿ ಬುದ್ಧಿಗಳೆಲ್ಲ ಮಾಡಿದ್ರು. ಅದನ್ನು ಅಪಾಯಿಂಟ್ಮೆಂಟ್ ಫಾರ್ಮಲ್ ಆರ್ಡರ್ ಕೊಡೋದೆಲ್ಲ ಹಾಗೈತೆ. ಅನುಮಂತ್ರಿತ ಉತ್ಸೃಷ್ಟಂ ಪುರೋಹಿತ ನಿನ್ನ ಗಲಾಟೆ ಮಾಡಿದ್ರಲ್ಲ, ಆದೇಶ ಕೈ ಬರೋರು ಸ್ಟೇಕ್ ಪಡೋದಿಲ್ಲ ಹೋಗುತ್ತೆ. ಅವ್ರು ಒಪ್ಕೊಂಡ್ರೆ ಒಪ್ಪೋದಿಲ್ಲ. ಅವು ಆದೇಶ ಬಂದಮೇಲೆ ಅಂತೇಳಿ ಬಂದಮೇಲೆ ಮಾಡಿದರು. ಆಮೇಲೆ ಏನು ಮಾಡ್ಬೋದು? ಇಲ್ದ ಹೋದರೆ ನಾಳೆ ನೋಡ್ಬೋದು ಹೋಗ್ಬಿಡ್ಬೋದು ಮತ್ತೆ. ಅದರಿಂದ ಅದಾಗೋರಿಗೆ ಬಿಡೋದಿಲ್ಲ. ಅದು ಫಾರ್ಮ್ಯಾಲಿಟಿ ಕಂಪ್ಲೀಟ್ ಆಗಬೇಕು ಅಂತ ಅರ್ಥ. ಅನುಮಂತ್ರಿತ ಉತ್ಸೃಷ್ಟಂ ಅಂದ್ರೇನು? ಬಿಡಲ್ಪಟ್ಟ, ಕಳಿಸಲ್ಪಟ್ಟ. ಅದೇನು ಮಾಡಬೇಕು? ವರ್ಷ ಸುತ್ತಬೇಕು, ಇಡೀ ದೇಶ ಸುತ್ತಬೇಕು. ಗೊತ್ತಾಯ್ತಾ? ಅದರಲ್ಲಿ ಸವಾಲೇನು? ಅದನ್ನು ಸಮರ್ಥರು ಕಟ್ಟಬೇಕು. ಕಟ್ಟದೆ ಹೋದರೆ ಕಾಣಿಕೆ ಕೊಟ್ಟು ಕಳಿಸ್ಬೇಕು. ಕಟ್ಟಿದರೆ ಕಾಣಿಕೆ ಇಲ್ಲ, ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಗೆದ್ದು ಬಿಟ್ಟರೆ ಇವ್ರ ಯಜ್ಞ ಹೋಯ್ತು, ಕ್ಯಾನ್ಸಲ್. ಅವ್ರು ಯಜ್ಞ ಕಂಟಿನ್ಯೂ ಮಾಡಬೇಕು, ಅವ್ರು ಮಾಡಬೇಕು ಮುಂದೆ ಯಜ್ಞಾನ. ಸುಮ್ಮನೆ ಕಟ್ಕೊಳ್ಳೋಗಿಲ್ಲ, ಆದರೆ ಯಜ್ಞ ಮಾಡಲೇಬೇಕು ಅವರು. ಗೊತ್ತಾಯ್ತಾ? ಇಲ್ಲದೆ ಹೋದರೆ ಸೋತು ಮತ್ತೆ ಕಪ್ಪು ಕಾಣಿಕೆ ಕೊಡಬೇಕು. ಇದೆ ಅಂದರೆ ಜವಾಬ್ದಾರಿ ಇದೆ. ಈಗ ಕುದುರೆ ಸಂರಕ್ಷಣೆ ಮಾಡೋದು ಅಂದರೆ ಅವ್ರು ಕಟ್ಟಿಬಿಡ್ತಾರೆ, ಬಿಡಿಸ್ಕೊಂಬರ್ಬೇಕು. ಮತ್ತು ಅದು ಕೆಲಸ ಬಿಡಿಸ್ಕೊಳ್ಳೋದು ಎಲ್ಲ ರೀತಿಯಲ್ಲಿ. ಅವರು ಅವರಾಗಿ ಬಿಟ್ಬಿಡ್ಬೋದು, ಅಥವಾ ಯುದ್ಧದಲ್ಲಿ ಸೋತು ಅವರು ಸರೆಂಡರಾಗಿ ಕಿತ್ಕೊಂಡ್ಬಿಡ್ತಾರೆ. ಅದು ಮಾಡಬೇಕು. ಅದು ಹೊರಡಿಸ್ ಕುದುರೆ. ಈಗ ಪುರೋಹಿತ ಪುರಸ್ಕೃತಂ, ಅದು ಪ್ರದಕ್ಷಿಣಾಕಾರ ಹೋಗಬೇಕು, ಮತ್ತು ಕ್ರಮದಲ್ಲಿ ಹೋಗಬೇಕು. ಪುರೋಹಿತ ಪುರಸ್ಕೃತಂ, ಪುರೋಹಿತ ವ್ಯವಸ್ಥೆ ಇದೆ. ಪುರೋಹಿತರ ಸಮೇತವಾಗಿ ಆ ಕುದುರೆ ಹೊರಡಿತು. ತುರಗಂ ಕೃಷ್ಣ ಸಾರಂಗಂ. ತುರಗ ಅಂದರೆ ಕುದುರೆ, ತುರ ಅಂದರೆ ವೇಗ. ತುರಗ ಅಂದರೆ ವೇಗವಾಗಿ ಹೋಗುತ್ತೆ, ಅದಕ್ಕೆ ಕುದುರೆ ಅಂತ ಕರೀತಾರೆ. ಆ್ಯಕ್ಚುಲಿ ಕುದುರೆಗಿಂತ ವೇಗ ಚಿರತೆ ಅಂತ ಇವ್ರು ಹೇಳೋದು. ಆದರೆ ಅದು ಲೋಡ್ ತೊಗೊಂಡು ಹೋಗೋದಿಲ್ಲ, ಕುದುರೆ ಲೋಡ್ ಸಮೇತ ಹೋಗುತ್ತೆ. ಅದು ಲೋಡ್ ಹಾಕಿದ್ರೆ ಮುಂದಕ್ಕೆ ಹೋಗಲ್ಲ. ಅದು
ಇದು ಅಲ್ಲಿ ವಿತ್ ಫುಲ್ ಲೋಡ್ ಹೇಗೆ ಹೋಗುತ್ತೆ ಕುದುರೆ, ಅದು ಖಾಲಿ ಹೋದರೂ ಹಾಗೆ ಹೋಗುತ್ತೆ, ತುಂಬಿದ್ರೂ ಹಾಗೆ ಹೋಗುತ್ತೆ. ಬಸ್ ಸ್ಪೀಡು ಎಷ್ಟು ಜನ ಕೂತರೂ ಅದು ವೇರಿ ಆಗಬಾರ್ದು ಆ ಥರ ಅವರಿಗೆ. ಅದಕ್ಕೆ ಲಗೇಜ್ ಕ್ಯಾರಿಯರ್ ಬೇರೆ, ಪ್ಯಾಸೆಂಜರ್ ಗಾಡಿಗಳು ಬೇರೆ, ವ್ಯತ್ಯಾಸ ಇದೆ. ಆ ದೃಷ್ಟಿಯಿಂದ ಆ ತುರಗ ವೇಗವಾಗಿ ಹೋಗ್ತಕ್ಕಂಥ ಪ್ರಾಣಿ ವಿತ್ ಜಟ್ಕ ಕುದುರೆಗಳು ಎಷ್ಟು ಬಡಕಲಿರ್ತದವಲ್ಲ, ಓಡಬೇಕು, ನಡ್ಕೊಂಡು ಹೋಗೋದೇ ಇಲ್ಲ, ಓಡ್ತಾ ಇರ್ತವೆ ಕುದುರೆಗಳು ಯಾವಾಗ. ಕೃಷ್ಣ ಸಾರಂಗಂ ಅನುಭವರಾಜ ವಾಸವಿ, ಅನುಭವರಾಜ ಅನುಸರಿಸಿ ನಡೆದು. ಕುದುರೆ ರಕ್ಷಕರು ಹೋಗಬೇಕಲ್ಲ, ಇನ್ಚಾರ್ಜ್ ಯಾರು ಅಂದರೆ ಅರ್ಜುನ. ಸಜಿತ್ವಾ ರುಂಧತಃ ಸರ್ವಾನ್ ನೃಪತೀನ್ ಶಸ್ತ್ರತೇಜಸ ಚಾರಯಾಮಾಸ ಸರ್ವೇಷು ರಾಷ್ಟ್ರೇಷು ಅಭಿಜಿತೋ ಅರಿಭಿಃ. ಸಹ ಜಿತ್ವಾ ರುಂಧತಃ ಸರ್ವಾನ್ ನೃಪತೀನ್ ಶಸ್ತ್ರತೇಜಸ ಚಾರಯಾಮಾಸ ಸರ್ವೇಷು ರಾಷ್ಟ್ರೇಷು ಅವಿಜಿತಃ ಅರಿಭಿಃ. ಸಹ ಅರ್ಜುನಃ ರುಂಧತಃ ಅದನ್ನು ತಡೆಗಟ್ಟಿದಂತಹ ಸರ್ವಾಂಜಿತ್ವ, ತುಂಬ ಜನ ಸರೆಂಡರಾಗಿ ಕಪ್ಪಕಾಣಿ ಕೊಟ್ಬಿಡ್ತಾಯಿದ್ರು. ಯಾರು ಸರೆಂಡರ್ ಆಗದೆ ಯುದ್ಧಕ್ಕೆ ನಿಲ್ತಾಯಿದ್ರು ಅವರೆಲ್ಲ ಗೆಲ್ತಾ ಇದ್ದ, ಎಲ್ಲ ರಾಜರನ್ನೇ ಗೆದ್ದ. ಶಸ್ತ್ರ ತೇಜಸ, ಯಾಕೆ ದಿವ್ಯ ಅಸ್ತ್ರ ಬಲ್ಲವನು, ಗೆದ್ದು ಬಿಡ್ತಾ ಇದ್ದ. ಚಾರಯಾಮಾಸ ಸರ್ವೇಷು ರಾಷ್ಟ್ರೇಷು ಅಭಿಜಿತಃ ಅರಿಭಿಃ. ಅರಿಭಿಃ ಅಭಿಜಿತಃ, ಅರಿಭಿ ಶತ್ರುಗಳಿಂದ ಅಭಿಜಿತಃ ಸೋಲದವರಾಗಿ, ಸರ್ವೇಷು ರಾಷ್ಟ್ರೇಷು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಚಾರಯಾಮಾಸ, ಚಚಾರ ಅಂದರೆ ತಾನು ಓಡಾಡ್ದ, ಚಾರಯಾಮಾಸ ಕುದುರೆಯನ್ನು ಓಡಾಡಿಸ್ದ. ಕುದುರೆ ಎಲ್ಲ ಕಡೆಯನ್ನು ಅರ್ಜುನ ಯಶಸ್ವಿಯಾಗಿ ಅದನ್ನು ತೊಗೊಂಡು ಬಂದ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮುಂದೊಂದಿದೆ ಇನ್ನೂ ಇಂಪಾರ್ಟೆಂಟ್. ಯುಧಿಷ್ಠಿರಾಜ್ಞೆಯ ತೇನ ನ ಕಶ್ಚಿನ್ ನಿಹತಸ್ತದಾ. ಯುಧಿಷ್ಠಿರಾಜ್ಞೆಯ ತೇನ ನ ಕಶ್ಚಿತ್ ನಿಹತಸ್ತದಾ. ಅರ್ಜುನ ಆ ಸಮಯ ಯುದ್ಧದಲ್ಲಿ ಯಾರನ್ನೂ ಕೊಲ್ಲಲಿಲ್ಲ. ಬಹಳ ಇಂಪಾರ್ಟೆಂಟ್, ಯಾರನ್ನೂ ಕೊಲ್ಲಲಿಲ್ಲ. ಯಾಕೆ ಕೊಲ್ಲಿಲ್ಲ? ಸಾಯಿಸಿದ್ದಕ್ಕೆ ಮತ್ತೊಂದು ಸಾಯಿಸಿದ್ರೆ ಏನಾಗುತ್ತಲ್ಲ, ಕೆಸರಿಂದ ಕೆಸರ ತೊಳೆದಂತೆ ಆಗುತ್ತೆ ಅಷ್ಟೇ. ಆದ್ದರಿಂದ ಏನಾಗಬಾರ್ದು. ಮತ್ತು ಧರ್ಮರಾಜ ಹೇಳ್ತಾನೆ ಫಸ್ಟು, ಅರ್ಜುನ ಹೋಗ್ತಿರೋದೀಗ ನಾವು ಪಾಪ ಕಳ್ಕೊಳ್ಳೋಕ್ಕೆ, ಆದ್ದರಿಂದ ಮತ್ತೆ ಯಾರನ್ನು ಕೊಲ್ಲೋಕ್ಕೆ ಹೋಗಬಾರ್ದು, ಕೊಲ್ಲೋದೇ ಗೆದ್ದು ಬರಬೇಕು, ಗೆದ್ದು ಸರೆಂಡರ್ ಆಗಬೇಕು ಹೊರತವರು ಅವ್ರನ್ನ ಕೊಲ್ಲೋದಕ್ಕೆ ಹೋಗಬೇಡ ಅಂತ ಹೇಳಿರ್ತಾರೆ. ಅದಕ್ಕೇನೆ ಒಬ್ಬರನ್ನೂ ಅರ್ಜುನ ಕೊಲ್ಲಲಿಲ್ಲ. ಎಷ್ಟು? ಹೌದು, ಆಗಲಿ. 9 ತಿಂಗಳು ಅಂತ ಯಾರು ಹೇಳಿದರೆ ನಿಮಗೆ? ಆಗಲಿ. ಹೌದು 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 ಹಾಂ ಆಯ್ತು. ಎಷ್ಟು ಜನ? ಅಲ್ಲ, ಅಲ್ಲಿ ಸ್ವಾರಸ್ಯ ಇದೆ, ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರಾಜ ಬರಬೇಕಾದ್ರೆ ಉತ್ತರ ಅಪಾಯಿಂಟ್ ಮಾಡಿ ಬರ್ತಾಯಿದ್ದ, ಗೊತ್ತಾಯ್ತಾ? ಆದ್ದರಿಂದ ಇವರೇ ಮಾಡಿದ್ದು ಆಗಬೇಕಾಗಿಲ್ಲ. ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು ಅಷ್ಟೇ ಇವರು, ಗೊತ್ತಾಯ್ತಾ? ಬಟ್ ಚೇಂಜ್ ಮಾಡ್ಬೋದು, ಅದು ಒಪ್ಬೋದು. ಎರಡು ಶಾಸ್ತಿ ಅವರಿಗಿದೆ, ಅರ್ಥ ಆಯ್ತಿಲ್ಲ. ಅವರೆಲ್ಲ ಸಾಮಾನ್ಯವಾಗಿ ರಾಜರು ಏನು ಮಾಡ್ತಾರೆ ಅಂದರೆ ಸರೆಂಡರ್ ಆಗಲಿಕ್ಕೆ ಇಷ್ಟಪಡಲ್ಲ ಅವರು. ಯಾತಕ್ಕೆ ಹೇಳಿ ನೋಡೋಣ? ಸರೆಂಡರ್ ಆಗಿಬಿಟ್ರೆ ಪೂರ್ತಿ ಸಾಮಂತರಾಗಿಬಿಡ್ತಾರೆ. ಆಮೇಲೆ ಬರೀ ಕಾಣಿಕೆ ಕೊಡೋದು ಬೇರೆ, ಸಾಮಂತರಾಗಿಬಿಡೋದು ಬೇರೆ. ಇವತ್ತು ಎಷ್ಟೋ ದೇಶಕ್ಕೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ತೊಗೋತಾರೆ, ಸಾಮಂತರಲ್ಲ ಅವರು. ಸ್ಲೋ ಅಂತ ವಾಪಸ್ ಕೊಟ್ಬಿಟ್ರೆ ಮುಗಿದೋಯ್ತು. ಆದರೆ ಸರೆಂಡರ್ ಆಗಿಬಿಟ್ರೆ ಅದಕ್ಕೆ ಜನರಲಿ ಯುದ್ಧ ಮಾಡ್ತಾರೆ. ಮತ್ತು ಕ್ಷತ್ರಿಯರ ಧರ್ಮ ಏನು? ಸರೆಂಡರ್ ಆಗೋ ದೌರ್ಬಲ್ಯ ಇದ್ದಾಗೆ, ವೀಕ್ನೆಸ್ ಇದ್ದಾಗೆ. ಅದಕ್ಕೇನು ಮಾಡ್ತಾರೆ? ಶತ್ರು ಪರವಾಗಿ ಯುದ್ಧ ಮಾಡಬೇಕು ಅಂತ ಕೆಲವು ಹೊರಡುತ್ತಾರೆ. ಕೆಲವರು ಧರ್ಮಿಷ್ಠರಿ ಸರೆಂಡರ್ ಆದರೂ ತೊಂದರೆ ಇಲ್ಲ, ಕೀರ್ತಿ ಬರುತ್ತೆ ಅಂತ ಆಗ್ತಾರೆ. ಇದೆಲ್ಲ ಎಲ್ಲ ಟೈಪು ಜನ ಇರ್ತಾರೆ. ಅದೆಲ್ಲ ಯಾರ್ಯಾರು ಎಲ್ಲ ಒಳ್ಳೆಯ ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಇದ್ದರು ಅದೆಲ್ಲ ಇಲ್ಲಿ ಬಂದ ಚೋಕ್ರ ಆಚಾರ ಮುಗಿಸ್ಬಿಡ್ತಾರೆ, ಡಿಟೇಲಾಗಿ ಹೇಳ್ತಾರೆ. ಕೆಲವರು ಎದೆ ಒಳಗೆ ಸತ್ತೋಗ್ಬಿಡ್ತಾವನೊಬ್ಬರು, ಅರ್ಜುನ ಬಂದ ಅಂತ ಹೇಳಿದ ತಕ್ಷಣ ಹಾರ್ಟ್ ಫೇಲ್ ಆಗಿ ಹೋಗ್ಬಿಡ್ತಾನು, ಅರ್ಥ ಆಯ್ತಾ? ಇನ್ನೂ ಕೆಲವರೆಲ್ಲ ಇವಳು ಬರ್ತಾಳೆ, ದುಶ್ಶಲೆಯ ಮಗ ಬರ್ತಾರೆ, ದುಶ್ಶಲೆ ಜಯದ್ರಥನ ಮಗ, ಗೊತ್ತಾಯ್ತು? ಅವಳು ಬಂದು ಅರ್ಜುನ ಕೇಳ್ಕೊತಾಳೆ, ದಯವಿಟ್ಟು ಇನ್ನೇನು ಮಾಡಬೇಡ, ಸರೆಂಡರ್ ಆಗ್ತಾರೆ ಅಂತ. ಅದು ಗಂಡ ಕಳ್ಕೊಂಡಿದ್ದಾಳೆ ಆಗಲೇ ಅವಳು, ಸರೆಂಡರ್ ಆಗಿ ಎಲ್ಲ ಟೈಪು ನಡೆಯುತ್ತೆ ಇಲ್ಲಿ ಯಾತಕ್ಕೆ ಭಾಳ ಇಂಪಾರ್ಟೆಂಟ್ ಪದ ಅಂದರೆ ಜೈವಿನಿ ಭಾರತ ಅಂತಿದೆ. ಜೈವಿನಿ ಭಾರತ ಎಷ್ಟು ಜನ ಸಾಯ್ತಾರೆ ಗೊತ್ತಾ? ಸುಧನ್ವ, ಸುರಥ, ತುಂಬ ಜನ ಸತ್ತು ಹೋಗ್ತಾರೆ. ಅದು ಆ್ಯಕ್ಚುಲಿ ಏನಾಯ್ತು ಈಗ? ತಪ್ಪದು. ಇದು ಅಷ್ಟ ಇದು ವಾಕ್ಯಕ್ಕೆ ವಿರುದ್ಧ. ಏನು ವಿರುದ್ಧ? ಒಬ್ಬರನ್ನೂ ಕೊಲ್ಲಿಲ್ಲ ಅಂದಮೇಲೆ ಅವ್ರನ್ನೆಲ್ಲ ಅರ್ಜುನ ಕೊಂದ ಅಂಥೇಳಿ ಏನಾಯ್ತು ಅಲ್ಲಿಗೆ? ಯುದ್ಧ ಆಯಿತು. ಅದಕ್ಕೆ ಜೈಮಿನಿ ಭಾರತದ ಅಂದರೆ ಆ್ಯಕ್ಚುಲಿ ಪ್ರಚಾರದಲ್ಲಿದೆ ಅದು.
ಆ ಜೈಮಿನಿ ಭಾರತ ಅಂದರೆ ಜೈಮಿನಿಗಳು ಪೂರ್ತಿ ಬರೆದ್ರು ಅಂತ ವಾದ ಮಾಡೋರು, ಇಡೀ ಮಹಾಭಾರತನ ಅವರೂ ಬರೆದ್ರು ವ್ಯಾಸಶಿಷ್ಯರಾಗಿ ಅಂತ ಒಂದು ವಾದ ಇದೆ. ಅದಕ್ಕೆ ಆಧಾರಗಳಿಲ್ಲ. ಆದರೆ ಅಶ್ವಮೇಧ ಪರ್ವ ಮಾತ್ರ ಅವರು ಬರೆದ್ರು ಅಂತ ಸಿಕ್ಕಿದ ಪುಸ್ತಕ ಇದೆ ಸಂಸ್ಕೃತದಲ್ಲಿ. ಅದು ಕನ್ನಡದಲ್ಲಿ ಬರೆದವರು ಇದ್ದಾರೆ, ಲಕ್ಷ್ಮೀಶ ಕವಿ ಕನ್ನಡದಲ್ಲಿ ಬರೆದಿದ್ದಾರೆ. ಅದೇ ಹೆಚ್ಚು ಕಡಿಮೆ ಯಥಾವತ್ತು ಅನುವಾದ ಇದ್ದಾಗಿದೆ, ಒಳ್ಳೆ ಕಾವ್ಯಮಯವಾಗಿ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಇಂಥ ಪ್ರಸಂಗ ಬರುತ್ತೆ. ಅಂಥ ಪ್ರಸಂಗ ಭಾಳ ಹುಷಾರ ನೋಡಬೇಕು. ಜೈಮಿನಿಗಳು ಬರೆದ್ರು ಅಂದಮೇಲೆ ವ್ಯಾಸರ ಶಿಷ್ಯರವರು ಬಿಡ್ಲಕ್ಕೂ ಬರೋದಿಲ್ಲ. ಅರ್ಥ ಆಯ್ತಾ? ಬಿಡ್ಲಕ್ಕೂ ಬರೋದಿಲ್ಲ. ಆದರೆ ಇದು ವಿರುದ್ಧ ಒಪ್ಲಕ್ಕೂ ಬರೋದಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಆಚಾರ್ಯರು ಹೇಳ್ತಾರೆ, ಇಂಥ ಕಥೆಗಳಿಗೆಲ್ಲ ಶಿಕ್ಷಾಗ್ರಾಹ್ಯ ನಾ ಅರ್ಥ. ಅದು ವಿಷಯ ಹಾಗೆ ನಡೀತು ಅಂತಲ್ಲ, ಅದ್ರ ಮೆಸೇಜ್ ಅಷ್ಟೇ ತೊಗೋಬೇಕು. ಅರ್ಜುನ ಇಂಥ ಪ್ರಸಂಗದ ಗೆದ್ದು ಬಂದ ಅಂತ ತಿಳ್ಕೊಬೇಕೆ ಹೊರತು ಏನು ತಿಳ್ಕೊಬಾರ್ದು, ಕೊಂದ ಅಂತ ತಿಳ್ಕೊಬಾರ್ದು. ಆ ಭಾಗ ಬಿಟ್ಟುಬಿಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಭಕ್ತಿ ತಾತ್ಪರ್ಯ ಅರ್ಥ ಹೊರತು ಪ್ರಕ್ಷೇಪ ಅಲ್ಲ. ಹೇಳೋರೇ ಆ ರೀತಿ ಹೇಳಿಬಿಡ್ತಾರೆ, ಕತೆ ಹೇಳುವಾಗ ಹೇಳಿಬಿಡ್ತಾರೆ. ಅದನ್ನು ಈ ಸೆನ್ಸಲ್ಲಿ ಅಷ್ಟೇ ತೊಗೋಬೇಕೆ ಹೊರತು ಬೇರೆ ತೊಗೋಬಾರ್ದು. ಕೆಲವು ಪಂಚತಂತ್ರ ಕಥೆಗಳಿವೆ, ಒಂದು ಕಥೆ ನಡೆದಿದ್ದಲ್ಲ ಅವು. ಗೊತ್ತಾಯ್ತಾ? ನರಿಗಳು ಮಾತಾಡೋದು ಬೇಕಾದಷ್ಟು, ಅಯ್ಯೋ ಸಿಕ್ಕಾಬಿಟ್ಟು ಪ್ರಾಣಿಗಳೇ ಜಾಸ್ತಿ ಮಾತಾಡೋದು ಮನುಷ್ಯರಿಗಿಂತ. ಅಲ್ಲಿ ಅದು ದೊಡ್ಡ ದೊಡ್ಡ ಶ್ಲೋಕಗಳು ಬೇರೆ, ಮಹಾಭಾರತ ಶ್ಲೋಕಗಳು ಬೇರೆ. ಅವೆಲ್ಲ ಏನದು ಪ್ರಕ್ಷಿಪ್ತ ಅಲ್ಲ, ಫಿಕ್ಷನ್ ಅಷ್ಟೇ. ತಾತ್ಪರ್ಯ ಏನು, ಅದರಲ್ಲಿ ಸಂದೇಶ ತಿಳ್ಕೊಳ್ಳೋದು, ಮೆಸೇಜ್ ಇಂಪಾರ್ಟೆಂಟೇ ಹೊರತು ನಡೆದಿದ್ದಲ್ಲ. ಕೆಲವೊಮ್ಮೆ ನಡೆದಿರೋದು ಹೌದು, ಮೆಸೇಜು ಹೌದು. ಕೆಲವು ಬರೀ ಮೆಸೇಜ್ ಮಾತ್ರ, ಕೆಲವು ಮೆಸೇಜು ಇಲ್ಲ ಬಂದಿಲ್ಲ. ಈಗ ಬರುತ್ತಲ್ಲ, ಈಗ ನಮ್ಮ ತೋರಿಸ್ತಾರಲ್ಲ, ನಮ್ಮ ಮಕ್ಕಳಿಗೆಲ್ಲ ತೋರಿಸೋರು ಕಥೆಗಳು ತೋರಿಸ್ತಾರಲ್ಲ, ಈ ಬರೀ ಚಪ್ಪಾಳೆ ಹಾಕೋದು ಅಷ್ಟೊತ್ತು ಏನಿರಲ್ಲ ಅದರೊಳಗೆ, 3 ಥರ ಇರುತ್ತೆ. ಇದು ಅಂಥ ಕಥೆಗಳಾದ್ದರಿಂದ ಶಿಕ್ಷಾಗ್ರಾಹ್ಯ ನಾರ್ಥಾಹ ಕಥಂಚನ. ವಿಷಯ ಆಗಿತ್ತು ಅಂತ ತಿಳ್ಕೊಬಾರ್ದು, ತಿಳ್ಕೊಬೇಕು. ಅಲ್ಲಿರೋದೆಲ್ಲ ಏನಂದರೆ ಭಕ್ತಿಗೆ ಒತ್ತು ಕೊಡ್ತಾರೆ. ಅಶ್ವಮೇಧ ಯಾಗದೊಳಗೆ ಭಕ್ತಿಗೆ ಪ್ರಾಮಿನೆನ್ಸ್ ಕೊಟ್ಟ ಅಂತ ಹೇಳಿದರೆ ಅಷ್ಟು ಮಾತ್ರ ಗ್ರಾಹ್ಯನ ಹೊರತು ಬೇರೆ ಅಲ್ಲ. ಕೊಂದು ವಿಷಯ ಬರೋದಿಲ್ಲ ಅಂತ ತಿಳ್ಕೊಂಡ್ರೆ ಸರಿ. ಯಾರನ್ನ ಅಪೋಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರಲ್ಲಿ. ಮಾಡಿದ್ರು ಅಂತ ಹೇಳ್ತಾರಲ್ಲ, ಮಾಡಿದವರನ್ನು ಸೋಲಿಸಿ ಹೋದ ಅಂತ ಹೇಳಿದ ಮೇಲೆ ಮಾಡಲಿಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಮಾಡಿದರು. ಕೆಲವರು ಇರ್ತಾರೆ, ದುಷ್ಟರು ಇರ್ತಾರೆ. ಪಾಂಡವ ರಾಜ್ಯದಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿತ್ತು ಅಂದರೆ ಎಲ್ಲರೂ ಸಜ್ಜನರೇ ಇದ್ದರು ಅಂತ ಅರ್ಥ ಅಲ್ಲ. ಹೇಗಿದ್ರು ಅವರು? ನಿರ್ವಾಹ ಇಲ್ಲ, ಸರಿಯಾಗಿದ್ದರು. ಕ್ಲಾಸಲ್ಲಿ ಕಾಮಾಗಿ ಕೇಳ್ತಿದ್ದಾರೆ ಅಂತ ತಿಳ್ಕೊಬೋಣ. ಎಲ್ಲರೂ ಒಳ್ಳೆ ಸ್ಟೂಡೆಂಟ್ಸ್ ಅಲ್ಲ. ಬಟ್ ಅನಿವಾರ್ಯ ಗಲಾಟೆ ಮಾಡಿ ಫ್ರೆಂಡ್ಸೇ ಒದ್ದು ಬಿಡ್ತಾರೆ ಒಳ್ಳೆ ಪಾಠ ನಡೀತಿರ್ಬೇಕಾದ್ರೆ. ಅದು ಸುಮ್ಮನೆ ಕೂತಿರ್ತಾರೆ. ನಿರ್ವಾಹ ಇಲ್ಲ, ಅಟೆಂಡೆನ್ಸ್ ಹೋಗುತ್ತೆ. ಎದ್ದೋಗಿಬಿಟ್ರೆ ಎದ್ದೋಗಾಗಿಲ್ಲ, ಅಟೆಂಡೆನ್ಸ್ ಹೋಗುತ್ತೆ. ಕೂತರೆ ಗಲಾಟೆ ಮಾಡಿದರೆ ಒದ್ದೋಡಿಸ್ತಾರೆ. ಅದು ಸುಮ್ಮನೆ ಕೂತಿರ್ತಾರೆ. ಆ ಸೈಲೆನ್ಸ್ ಮೇಂಟೈನ್ ಮಾಡ್ತಾರೆ. ಆ ಉದ್ದೇಶ ಏನಂತ ಕೇಳಿದರೆ, ಪಾಂಡವ ರಾಜ್ಯದಲ್ಲಿ ಹಾಗೆ ಯಾರೂ ಅಯೋಗ್ಯರೇ ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ಯಾಕೆ ಕಲಿ ಎಂಟ್ರಾಗಿದ್ದ ಕಥೆ ಹೇಳಿದ್ದಾರೆ ಆಗಲೇ. ಮತ್ತು ಇವರು ಕೆಲವರು ಯುದ್ಧ ಮಾಡಿದ ಕಥೆನೂ ಹೇಳ್ತಾರೆ. ಆದ್ದರಿಂದ ಅದು ಇಲ್ಲ ಅಂತ ಹೇಳೋಗಿಲ್ಲ. ಫುಲ್ ಕಂಟ್ರೋಲಲ್ಲಿದ್ದು ಅಂತ ಅಷ್ಟ. ಫುಲ್ಲಿ ಕಂಟ್ರೋಲ್ ಅಷ್ಟೇ ಹೊರತು, ಉದಾಹರಣೆಗೆ ಅವ್ರು ಸೂತ್ರ ತಪಸ್ ಮಾಡ್ತಾರೆ, ರಾಮರ ತಪಸ್ ಮಾಡ್ತಾ ಇದ್ದಾರೆ. ಮತ್ತು ತಪಸ್ ಮಾಡೋದು ಸಿಕ್ಕನಲ್ಲ ಅಂತ ಕೇಳಿದರೆ ಅದಲ್ಲ. ಸ್ವರೂಪದಲ್ಲಿದ್ದ ಅವನು ಪ್ರೊಟೆಸ್ಟ್ ಮಾಡೋಕ್ಕೆ ಹೋದಾಗ ರಾಮದೇವ್ರು ಹೊಡೆದಾಕಿದ್ರು ಅಷ್ಟೇ ಹೊರತು ಧರ್ಮ ಮೀರ್ಲಕ್ಕೆ ಹೋದಾಗ ಒಪ್ಪಲಿಲ್ಲ. ಆದರೆ ಎಲ್ಲರೂ ಆ ಕಾಲಕ್ಕೆ ರಾತ್ರಿ ಕಳ್ಳರಿರ್ತಾರೆ, ಹಗಲು ಕಳ್ಳರಿರಲ್ವಾ? ಅಲ್ಲೂ ಕಳ್ಳರಿದ್ದೇ ಇರ್ತಾರೆ. ಬಟ್ ಅದಕ್ಕಿಂತ ವ್ಯತ್ಯಾಸ ಇರುತ್ತೆ. ರಾತ್ರಿ ಕಳ್ಳರ ರೀತಿ ಬೇರೆ, ಹಗಲು ಕಳ್ಳರ ರೀತಿ ಬೇರೆ. ಮುಂದೆ ಬರುತ್ತೆ, ಈಗ ಇದರಲ್ಲೇ ಬರುತ್ತೆ. ಅದು ಹೇಳ್ತಾರೆ, ಯುಧಿಷ್ಠಿರಾಜ್ಞೆಯ ತೇನ ನ ಕಶ್ಚಿನ್ ನಿಹತಸ್ತದ ಆಹೂತಾಶ್ಚ ನೃಪಾಸ್ತೇನ ಯಜ್ಞಾರ್ಥಂ ಪ್ರಿಯತಾಖಿಲಾ. ಅದು 2 ಕೆಲಸ ಮಾಡ್ತಾಯಿದ್ದ. ಯುದ್ಧದಲ್ಲಿ ಸೋಲಿಸಲಿ ಅಥವಾ ಕಪ್ಪ ಕಾಣಿಕೆ ಕೊಡಲಿ, ಇವೆಲ್ಲ ಯಜ್ಞಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಕಮ್ ಯುದ್ಧ 2 ಒಟ್ಟಿಗೆ ಆಗಿಬಿಡ್ತಿತ್ತು. ಮತ್ತೆ ಇನ್ವಿಟೇಷನ್ ಮತ್ತೆ ಹೋಗ್ಬಿಡ್ತಿದ್ದಿಲ್ಲ. ಆಹೂತಾಹ ಆಹ್ವಾನಿಸಲ್ಪಟ್ಟರು. ನೃಪಾಸ್ತೇನ ಯಜ್ಞಾರ್ಥಂ ಪ್ರಿಯತಾ ಅಖಿಲಾಹ. ಎಲ್ಲರನ್ನೂ ಕೂಡ ಸಂತೋಷದಿಂದ ಯಜ್ಞಕ್ಕೆ ಮೇಲೆ ಬರಬೇಕು ಅಂತ ಆಹ್ವಾನ ಮಾಡಿ ಹೊರಟ. ಇಲ್ಲಿ ಒಂದು ಕಥೆ ಮುಗೀತು. ಈ ಬೊಬ್ಬರುವಾನ ಕಥೆ ಶುರುವಾಗುತ್ತೆ. ಅದು ನಾಳೆ ಬೊಬ್ಬರುವಾನ. ಪ್ರತಿಯೊಂದು ಇನ್ಸಿಡೆಂಟು ಹೊಸದಾಗಿ ದೊಡ್ಡದು. ಮತ್ತೆ ಅದು ಮುಗಿಯೋವರೆಗೂ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅರ್ಜುನ ಸತ್ಯ ಹೋಗ್ತಾರೆ. ಆ ಪ್ರಕಾರ ಏನೇನೋ ಕಲ್ಪನೆ ಮಾಡಿಬಿಟ್ಟಿರ್ತಾರೆ. ಎಲ್ಲ ಸುಳ್ಳು ಕಥೆಗಳು ಅವೆಲ್ಲ. ಅದಲ್ಲ ಅಂತ ಕರೆಕ್ಟ್ ಹೇಳ್ತಾರೆ. ಅರ್ಜುನಿಗೆ ಗೊತ್ತೇ ಇದ್ದಿಲ್ಲ ಅಂತ ಏನೇನೋ ಮಾಡ್ತಾರೆ.